ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿವೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ಮತ್ತೊಂದು ವಿವಾದ ಹುಟ್ಟುಹಾಕುತ್ತಾ ಸರ್ಕಾರ. ಸರ್ಕಾರಿ ಕಾಲೇಜ್ಗಳಲ್ಲಿ ಮತ್ತೆ ಶುರುವಾಗುತ್ತಾ ರಾಜಕಾರಣ. ಸಿದ್ಧಾಂತಗಳ ಫ್ಯಾಕ್ಟರಿಗಳಾಗುತ್ತಾ ವಿದ್ಯಾಕೇಂದ್ರಗಳು. ಕಾಂಗ್ರೆಸ್ ಕ್ರಾಂತಿಗೆ ಬಿಗ್ ಟ್ವಿಸ್ಟ್. ಸೆಪ್ಟೆಂಬರ್ನಲ್ಲೇ ಕ್ರಾಂತಿ ಬಗ್ಗೆ ರಿವೀಲ್. ಹಾಸನದಲ್ಲಿ ಸಚಿವ KN ರಾಜಣ್ಣ ಬಾಂಬ್. ಶರಾವತಿ ಹಿನ್ನೀರು ಸೇತುವೆ ಲೋಕಾರ್ಪಣೆ. ಸಿಗಂದೂರು ಚೌಡೇಶ್ವರಿ ಹೆಸರು ಘೋಷಣೆ. ಮುಗಿಲು ಮುಟ್ಟಿದ ಸಂಭ್ರಮಾಚರಣೆ. ನಿಂತಲ್ಲಿ ಕುಂತಲ್ಲಿ ಸಡನ್ ಹಾರ್ಟ್ ಅಟ್ಯಾಕ್. ಯುವಕರಲ್ಲೇ ಹೆಚ್ಚಾಯಿತು ಹೃದಯ ಬೇನೆ. ತುಮಕೂರು ಯಾದಗಿರಿಯಲ್ಲಿ 2 ಸಾವು. ಚಂದನವನದ ಅಭಿನಯ ಸರಸ್ವತಿ ಅಸ್ತಂಗತ. ನಾಳೆ ಹಿರಿಯ ನಟಿ ಸರೋಜಾದೇವಿ ಅಂತ್ಯಕ್ರಿಯೆ. ನೇತ್ರದಾನ ಮಾಡಿ ಬೆಳಕಾದ ಅಭಿನೇತ್ರಿ. ನಮಸ್ಕಾರ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಕಾಲೇಜು ವಿಶ್ವವಿದ್ಯಾಲಯಗಳು ಕಲಿಕಾ ಕೇಂದ್ರ. ಕಲಿಕೆ ಅಂದರೆ ಕೇವಲ ಪಠ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳು ಮಾತ್ರವಲ್ಲ, ಜೀವನದ ಮೌಲ್ಯ ಇದೆಲ್ಲವನ್ನ ಕಲಿಸುವಂತಹ ಕೇಂದ್ರ ನಮ್ಮ ಕಾಲೇಜು ಹಾಗೆ ವಿಶ್ವವಿದ್ಯಾಲಯಗಳು. ಜೀವನಕ್ಕೆ ಅವಶ್ಯವಾದ ಮೌಲ್ಯಗಳು ಅಂದರೆ ಯಾವುದು? ಒಂದು ಸಮಾಜದ ಸತ್ಪ್ರಜೆಯಾಗಲಿಕ್ಕೆ ಯಾವೆಲ್ಲ ಗುಣಗಳು ಬೇಕು, ಯಾವೆಲ್ಲ ಪದ್ಧತಿಗಳನ್ನು ಅಳವಡಿಸ್ಕೊಳ್ಬೇಕು, ಯಾವೆಲ್ಲ ವಿಚಾರಗಳನ್ನು ಕೈ ಬಿಡಬೇಕು, ಯಾವೆಲ್ಲ ವಿಚಾರಗಳನ್ನು ಅತ್ಯಗತ್ಯವಾಗಿ ಮೈಗೂಡಿಸ್ಕೊಳ್ಬೇಕು, ಈ ವಿಚಾರಗಳನ್ನು ಕಲಿಸುವ ಕೇಂದ್ರವಾಗಬೇಕು ಕಾಲೇಜು ಹಾಗೆ ವಿಶ್ವವಿದ್ಯಾಲಯಗಳು. ಇಲ್ಲಿ ಕಲಿಕಾ ಕೇಂದ್ರದಲ್ಲಿ ರಾಜಕಾರಣ ಅನ್ನೋದು ಆಯ್ಕೆಯ ವಿಚಾರವಾಗಿ ಪಠ್ಯದ ಸ್ವರೂಪದಲ್ಲಿ ಮಾತ್ರ ಬರಬೇಕೇ ಹೊರತು ಬೇರೆ ಯಾವುದೇ ಸ್ವರೂಪದಲ್ಲೂ ರಾಜಕೀಯಕ್ಕೆ ಸಂಬಂಧಪಟ್ಟ ವಿಚಾರಗಳು ಬರಕೂಡದು. ಆ ಕಾಲೇಜು ವಿಶ್ವವಿದ್ಯಾಲಯದ ಅಲ್ಲಿನ ಆ ಒಂದು ಎನ್ವಿರಾನ್ಮೆಂಟ್ ಅದರ ಒಳತಿಗಾಗಿ. ಆದರೆ ಬೇಕೋ ಬೇಡವೋ ಇತ್ತೀಚೆಗೆ ಕೆಲ ಯೂನಿವರ್ಸಿಟಿಗಳು ಹಾಗೆ ಕಾಲೇಜುಗಳು ಸಿದ್ಧಾಂತಗಳ ಫ್ಯಾಕ್ಟರಿಗಳಾಗಿ ಪರಿವರ್ತನೆಯಾಗಿದೆ. ಇಂಥ ಯೂನಿವರ್ಸಿಟಿ ಅಂದರೆ ಇವರು ಇದೇ ಐಡಿಯಾಲಜಿಗೆ ಸಂಬಂಧಪಟ್ಟವರು. ಇಂಥ ಕಾಲೇಜು ಅಂದರೆ ಇಲ್ಲಿರುವ ವಿದ್ಯಾರ್ಥಿಗಳು ಬಹುತೇಕ ಈ ರಾಜಕೀಯ ಪಕ್ಷಕ್ಕೆ ಬೆಂಬಲಿಗರು ಅನ್ನೋ ಅರ್ಥದಲ್ಲಿ ಆಗ್ಬಿಟ್ಟಿದೆ. ಈ ವಿಚಾರದಲ್ಲಿ ಕರ್ನಾಟಕ ಸ್ವಲ್ಪ ಬೆಟರ್ ಇದೆ. ತೀರಾ ನೇರವಾಗಿ ಬೈಫರ್ಗೇಷನ್ ಅನ್ನೋದು, ವಿಭಜನೆ ಅನ್ನೋದು ಈ ಸಿದ್ಧಾಂತದ ಆಧಾರದಲ್ಲಿ ನಮ್ಮ ರಾಜ್ಯದ ಕಾಲೇಜು ಹಾಗೆ ವಿಶ್ವವಿದ್ಯಾಲಯಗಳು ಇಲ್ಲ. ಇದಕ್ಕೆ ಬಹುಮುಖ್ಯ ಕಾರಣ ಅಂದರೆ ಬಹುಶಃ ಪಟ್ಟಿ ಮಾಡ್ತಾ ಹೋದಾಗ ಮೊದಲಿಗೆ ಕಾಣೋಕೆ ಸಿಗೋದು ಇಲ್ಲಿ ಸ್ಟೂಡೆಂಟ್ ಯೂನಿಯನ್ಗಳ ಎಲೆಕ್ಷನ್ಗಳು ನಿಂತು ದಶಕಗಳಾಗಿ ಹೋಗಿದೆ. ಈ ಎಲೆಕ್ಷನ್ ಅನ್ನೋದು ಕೇವಲ ಕಾಲೇಜಿನ ಚಟುವಟಿಕೆ, ವಿದ್ಯಾರ್ಥಿಗಳ ಚಟುವಟಿಕೆಗೆ ಸೀಮಿತವಾಗಿ ಮಾತ್ರ ಆಗೋದಿಲ್ಲ ಅನ್ನೋದನ್ನು ನಾನು ವಿಶೇಷವಾಗಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಯಾವಾಗ ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿ ಚುನಾವಣೆ ಅನ್ನೋದು ಆಗ್ತಿತ್ತು, ಆಗ ರಾಜಕಾರಣಿಗಳ ಪ್ರಭಾವ ಪಾತ್ರ ಎಷ್ಟರ ಮಟ್ಟಿಗಿತ್ತು ಅನ್ನೋದನ್ನು ಈ ನಾಡು ಗಮನಿಸಿದೆ. ವೀಕ್ಷಕರೇ, ನಿಮ್ಮಲ್ಲಿ ಬಹುತೇಕರಿಗೆ ನೆನಪಿರಬಹುದು, ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು. 1990ರಲ್ಲಿ ಬೆಂಗಳೂರಿನ RV ಕಾಲೇಜ್ ಅಲ್ಲಿ ನಡೆದ ವಿದ್ಯಾರ್ಥಿಗಳ ಚುನಾವಣೆ ಅತ್ಯಂತ ಕರಾಳ ಇತಿಹಾಸವೊಂದಕ್ಕೆ ಸಾಕ್ಷಿಯಾಯಿತು. ಆ ದಿನದಿಂದ ಈ ದಿನದವರೆಗೆ ನಮ್ಮ ರಾಜ್ಯದಲ್ಲಿ ಅಧಿಕೃತವಾಗಿ ಸರ್ಕಾರಿ ಕಾಲೇಜು ಹಾಗೆ ವಿಶ್ವವಿದ್ಯಾಲಯಗಳಲ್ಲಿ ಚುನಾವಣೆ ನಡೆಸೋ ಹಾಗಿಲ್ಲ, ಬ್ಯಾನ್ ಆಗಿದೆ, ನಿಷೇಧವಾಗಿದೆ. ಆದರೆ ನಮ್ಮ ರಾಜ್ಯ ಸರ್ಕಾರ ಇದೀಗ ಮತ್ತೊಮ್ಮೆ ರಾಜಕಾರಣವನ್ನು ಅಧಿಕೃತವಾಗಿ ಯೂನಿವರ್ಸಿಟಿಗಳ ಒಳಗೆ ಪ್ರವೇಶ ಮಾಡಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ಯಾ ಅನ್ನೋ ಅನುಮಾನ. ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಸುದ್ದಿಯನ್ನು ನಿಮ್ಮ ಮುಂದಿಡೋ ಪ್ರಯತ್ನ ಮಾಡ್ತಿದ್ದೀವಿ. ರಕ್ತ ರಾಜಕಾರಣಕ್ಕೆ ಸಾಕ್ಷಿಯಾಗಿತ್ತು ಹಿಂದೆ ಕಾಲೇಜ್ನಲ್ಲಿ ನಡೀತಾ ಇದ್ದ ಚುನಾವಣೆಗಳು. 90ರ ದಶಕದಲ್ಲಿ ನಿಂತು ಹೋಗಿತ್ತು ಚುನಾವಣೆ. ಕಾಲೇಜ್ನ ಒಳಗೆ ಈ ರೀತಿಯ ಚಟುವಟಿಕೆಗಳು ಆಗೋದು ಬೇಡ, ಗಲಾಟೆ ಗದ್ದಲ ಹಿಂಸಾಚಾರಗಳಾಗೋದು ಬೇಡ ಅಂತ ಹೇಳಿ ಆಗಲೇ ಹೇಳ್ತಾ ಇದ್ದಾಗೆ RC ಕಾಲೇಜು ಚುನಾವಣೆಯಲ್ಲಿ ಹಿಂಸಾಚಾರ ನಡೆದು ಹೋಗಿತ್ತು. ಆ ನಂತರ ಕಾಲೇಜ್ ಎಲೆಕ್ಷನ್ಗಳು ನಿಂತು ಹೋಯ್ತು. ಅಂದಿನ ಮುಖ್ಯಮಂತ್ರಿಗಳಾದ ವೀರೇಂದ್ರ ಪಾಟೀಲ್ರು ನಿಷೇಧವನ್ನು ಹೊರಡಿಸಿದ್ರು. ಸಾಕಷ್ಟು ಪ್ರಯತ್ನ ಆಗಲೂ ಆಗಿತ್ತು.
ಈ ನಿಷೇಧವನ್ನು ತೆರವುಗೊಳಿಸಿ ಚುನಾವಣೆಯನ್ನು ಮತ ಮಾಡಲಿಕ್ಕೆ ಆದರೆ ಒಪ್ಪಿರಲಿಲ್ಲ. ಅದಾದ ನಂತರ ವರ್ಷಗಳೇ ಕಳೆದು ಹೋಯಿತು. ಚುನಾವಣೆ ವಿಚಾರ ಕೂಡ ಮರೆತು ಹೋಗಿದ್ರು. ಆದರೆ ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿಗಳಿಗೆ ಬರೆದ ಒಂದು ಪತ್ರ ಇದೀಗ ಮತ್ತೊಮ್ಮೆ ರಾಜಕಾರಣಿಗಳ ಮನಸ್ಸಿನಲ್ಲಿ, ಅದರಲ್ಲೂ ರಾಜ್ಯ ಸರ್ಕಾರದ ಪ್ರತಿನಿಧಿಗಳ ಮನಸ್ಸಿನಲ್ಲಿ ಹೌದಲ್ವಾ ಈ ವಿಚಾರ ಮರೆತುಬಿಟ್ಟಿವಿ, ಇದ್ರ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಸಕಾಲ ಬಂದಿದೆಯಾ ಅನ್ನೋ ಚಿಂತನೆಗೆ ಹಾದಿ ಮಾಡಿಕೊಟ್ಟಿದೆ. ರಾಹುಲ್ ಗಾಂಧಿ ಅವರು ಬರೆದ ಪತ್ರದಲ್ಲಿ ಯೂನಿವರ್ಸಿಟಿ ಹಾಗೆ ಕಾಲೇಜ್ಗಳಲ್ಲಿ ಚುನಾವಣೆ ಮಾಡುವ ಬಗ್ಗೆ ಚಿಂತನೆ ಮಾಡಿ ಅನ್ನೋ ಪ್ರಸ್ತಾಪ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಹಾಗೆ ರಿಪಬ್ಲಿಕ್ ಕನ್ನಡ ಒಂದಷ್ಟು ಮಂದಿ ಕಾಲೇಜ್ ವಿದ್ಯಾರ್ಥಿಗಳನ್ನ ಮಾತನಾಡಿಸಿ ಅವರಿಂದ ಅಭಿಪ್ರಾಯ ಸಂಗ್ರಹಿಸುವ ಪ್ರಯತ್ನ ಮಾಡಿದೆ. ಆ 3 ಪ್ರತಿಕ್ರಿಯೆಗಳು ನಿಮ್ಮ ಮುಂದೆ. ಸರ್, ಈಗ ಕಾಲೇಜು ಯೂನಿವರ್ಸಿಟಿಗಳಲ್ಲಿ ಕ್ಯಾಂಪಸ್ ಎಲೆಕ್ಷನ್ಸ್ ನ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ಏನಾದರೂ ಚರ್ಚೆಗಳು ನಡೀತಿದೆಯಾ ಸರ್? ಕ್ಯಾಂಪಸ್ ಎಲೆಕ್ಷನ್ಸ್ ಯೂನಿವರ್ಸಿಟೀಸ್ ಗಳಲ್ಲಿ, ಕಾಲೇಜ್ಗಳಲ್ಲಿ ಈ ಸ್ಟೂಡೆಂಟ್ ಎಲೆಕ್ಷನ್ಸ್ ಬರ್ತಾವಲ್ಲ, ಅದನ್ನ ರೀಇಂಟ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ಏನಾದ್ರು ಚರ್ಚೆ ನಡೀತಿದೆಯಾ? ಕಾಲೇಜ್ಗಳಲ್ಲಿ ಅದು ಚಿಂತನೆ ಇದೆ. ರಾಹುಲ್ ಗಾಂಧಿ ಅವರು ಇಂಟ್ರೆಸ್ಟ್ ತೋರಿಸ್ದಂಗೆ ಕಾಣಿಸ್ತಾ ಇದ್ದಾರೆ ಸರ್. ರಾಹುಲ್ ಗಾಂಧಿ ಅವರು ಸ್ವಲ್ಪ ಇಂಟ್ರೆಸ್ಟೆಡ್ ಇದ್ದಾರೆ ಅದರಲ್ಲಿ. ಹೌದು, ವೈ ನಾಟ್ ಅಲ್ಲ ಹೇಳಿದೆ ಸರ್. ರಾಜ್ಯದಲ್ಲಿ ಕ್ಯಾಂಪಸ್ಗಳಲ್ಲಿ ಚುನಾವಣೆ ನಡಿಬೇಕು. ಇದು ಕೇವಲ ರಾಹುಲ್ ಗಾಂಧಿ ಅವರನ್ನು ಮೆಚ್ಚಿಸೋದಕ್ಕೆ ಸಿದ್ದರಾಮಯ್ಯ ಅವರು ಈ ಚುನಾವಣೆಯನ್ನು ಮಾಡಬಾರ್ದು. ಯಾವ ಕಾರಣಕ್ಕಾಗಿ ಮಾಡಬೇಕು ಅಂತ ಹೇಳಿದ್ರೆ, ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳ ನೇತೃತ್ವ ಹೊರಗೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಚುನಾವಣೆ ನಡಿಬೇಕು. ಈ ಚುನಾವಣೆ ನಡಿಬೇಕಾದ್ರೆ ಸರ್ಕಾರ ಯಾವ ಮಾನದಂಡಗಳನ್ನು ಗಮನದಲ್ಲಿ ಇಟ್ಕೊಬೇಕಂದ್ರೆ, ಮೊದಲನೇದಾಗಿ ವಿದ್ಯಾರ್ಥಿ ಸಂಘಟನೆಗಳೇನಿದ್ದಾವೆ ಇವುಗಳ ಒಂದು ನಿಯೋಗವನ್ನು ರಚನೆ ಮಾಡಿಕೊಂಡು ಅವುಗಳ ಅಭಿಪ್ರಾಯವನ್ನು ಸಂಗ್ರಹ ಮಾಡಬೇಕು. ರಾಹುಲ್ ಗಾಂಧಿ ಅವರು ಪತ್ರ ಬರೆದಿರೋ ಉದ್ದೇಶನೂ ಕೂಡ ಅದೇ. ಈಗ ಅವರದ್ದ ಒಂದು ಪೊಲಿಟಿಕಲ್ ವಿಂಗನ್ನು ಆ್ಯಕ್ಟಿವ್ ಮಾಡಬೇಕು ಅನ್ನುವಂಥ ಒಂದು ಯೋಚನೆಯನ್ನು ಇಟ್ಟುಕೊಂಡು ಅವರು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದಿರ್ಬೋದು ಅಂತ ನಾವು ತಿಳ್ಕೊಳ್ತೀವಿ. ಆದರೆ ಇದೊಂದು ಅವರದ್ದು ಭ್ರಮೆಯಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ನಾವು ಇದರಿಂದ ನಾವು ಹೇಳ್ಬೋದು. ಚರ್ಚೆ ಪ್ರಾರಂಭ ಮಾಡ್ತಾ ಚರ್ಚೆಯಲ್ಲಿ ನಮ್ಮ ಜೊತೆ NSUIನ ಮಾಜಿ ಜನರಲ್ ಸೆಕ್ರೆಟರಿ ಶ್ರೀಧರ್ ಅವರಿದ್ದಾರೆ. ಹಾಗೆ ABVP ಸಂಚಾಲಕರಾದ ಕೋಟೆಪ್ಪ ಅವರಿದ್ದಾರೆ. ನಮಸ್ಕಾರ, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇದರ ಜೊತೆಯಲ್ಲಿ JDSನ ವಕ್ತಾರರು ಮಹೇಶ್ ಅವರು ಹಾಗೆ ಶಿಕ್ಷಣ ತಜ್ಞರು ಸುಪ್ರೀತ್ ಇದ್ದಾರೆ. ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಡೆಲಿಬರೇಟ್ ಆಗಿ ನಾವು BJP ಹಾಗೆ ಕಾಂಗ್ರೆಸ್ ಪಕ್ಷದವರನ್ನ ಆಚೆ ಇಟ್ಟಿದ್ದೀವಿ. ಪೊಲಿಟಿಕಲ್ ಪ್ಯಾನಲ್ ಬೇಡ, ಈ ವಿಚಾರ ವಿದ್ಯಾರ್ಥಿಗಳ ಓರಿಯೆಂಟೇಷನ್ ಇರಲಿ ಈ ಕಾರ್ಯಕ್ರಮದಲ್ಲಿ ಅಂತ ಹೇಳಿ ಸಲೀಂ ಅಹಮದ್ ಅವರು ಮಾತ್ರ ಇವತ್ತು ಪ್ರತಿಕ್ರಿಯೆ ನೀಡಿದ್ದಾರೆ. ಹಾಗೆ ಈ ಚುನಾವಣೆ ನಿಂತ ಅವಧಿಯಲ್ಲಿ ಅವರು ಸಕ್ರಿಯರಾಗಿದ್ರು ವಿದ್ಯಾರ್ಥಿ ಸಂಘಟನೆಯಲ್ಲಿ. ಹೀಗಾಗಿ ಸಾಧ್ಯವಾದರೆ ಅವರೊಬ್ಬರ ದೂರವಾಣಿ ಮೂಲಕ ರಿಯಾಕ್ಷನ್ ಪಡ್ಕೊಳ್ಳೋ ಪ್ರಯತ್ನವನ್ನು ಮುಂದಿನ ಹಂತದಲ್ಲಿ ಮಾಡ್ತೀವಿ. ಈಗ ರಾಹುಲ್ ಗಾಂಧಿ ಪತ್ರ ಬರೆದ್ರು, ಮುಖ್ಯಮಂತ್ರಿಗಳು ಅದಕ್ಕೆ ಒಪ್ಪಿಗೆ ಕೊಡೋಕೆ ಹೊರಟಿದ್ದಾರೆ. ಈ ಪೊಲಿಟಿಕಲ್ ಆ್ಯಂಗಲ್ನ ನಾನು ಮಹೇಶ್ ಅವ್ರ ಹತ್ರ ಕೇಳ್ತೀನಿ. ಆದರೆ ಕೋಟೆಪ್ಪ ಅವರೇ, ಈ ಕಾಲೇಜ್ಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಚುನಾವಣೆಯ ಅವಶ್ಯಕತೆ ಏನಿದೆ? ಒಬ್ಬ ವಿದ್ಯಾರ್ಥಿಯಾಗಿ, ವಿದ್ಯಾರ್ಥಿ ಸಂಘಟನೆಯ ಪ್ರತಿನಿಧಿಯಾಗಿ ನಿಮಗೇನು ಅನ್ಸುತ್ತೆ? ವಿಶ್ವವಿದ್ಯಾಲಯಗಳಲ್ಲಿ, ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಚುನಾವಣೆಯ ಅವಶ್ಯಕತೆ ಇದೆ. ಯಾಕಂದರೆ ಮೇಡಮ್, ಇವತ್ತು ರಾಜ್ಯಕ್ಕಾಗಲಿ ಅಥವಾ ದೇಶಕ್ಕಾಗಲಿ ಉತ್ತಮ ನಾಯಕರ ಅವಶ್ಯಕತೆ ಇದೆ. ಈ ದೇಶದ ಭವಿಷ್ಯ ನಿರ್ಧಾರ ಆಗೋದು 4 ಗೋಡೆಗಳ ಮಧ್ಯೆ ಅಂತೇಳಿ ಸಾಧಕರು ಹೇಳಿದ್ದಾರೆ. ಆದರೆ ಈ ದೇಶದ ಭವಿಷ್ಯದ ನಿರ್ಧಾರದ ಜೊತೆಗೆ ಉತ್ತಮ ನಾಯಕತ್ವ ಇರುವಂತಹ ವ್ಯಕ್ತಿಗಳ ಹೊರಗೆ ಬರಬೇಕು, ರಾಜಕೀಯದಲ್ಲಿ ಅವರ ಸೇರ್ಪಡೆ ಆಗಬೇಕು. ಮತ್ತು ಕೇವಲ ರಾಜಕೀಯ ಅಂತಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಉತ್ತಮ ನಾಯಕತ್ವ ಅನ್ನೋದು ಇವತ್ತು ಪತ್ರಿಕೋದ್ಯಮ ಆಗಿರಲಿ ಅಥವಾ ಪೊಲೀಸ್ ಇಲಾಖೆ ಆಗಿರಲಿ ಅಥವಾ ಈ ಕಾನೂನು ಕ್ಷೇತ್ರದಲ್ಲಾಗಲಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಉತ್ತಮ ನಾಯಕತ್ವ ಅನ್ನೋದು ಅವಶ್ಯಕತೆ ಇದೆ. ಅದು ಯಾವಾಗ ನಮಗೆ ಬರುತ್ತೆ ಅಂದರೆ, ನಾವು ಕಾಲೇಜು ಹಂತದಲ್ಲಿದ್ದಾಗ ಅಥವಾ ಯೂನಿವರ್ಸಿಟಿಗಳಲ್ಲಿ ನಾವು ಓದನ್ನು ಮುಂದುವರಿಸ್ತಿರುವಂಥ ಸಂದರ್ಭಗಳಲ್ಲಿ ಇಲ್ಲಿ ನಾವು ಯಾವುದೇ ಸಮಸ್ಯೆಗಳ ವಿರುದ್ಧ, ಅನ್ಯಾಯದ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ಹೋರಾಡುವಂಥ ಶಕ್ತಿ ಯಾವಾಗ ಬೆಳೆಸ್ಕೊಳ್ತೀವೋ ಆವಾಗ ಮಾತ್ರ ನಮಗೆ ನಾಯಕತ್ವ ಗುಣ ಬರುತ್ತೆ. ನಾಯಕತ್ವ ಗುಣ ಬಂದಾಗ ಮಾತ್ರ ನಾವು ರಾಜಕೀಯ ಕ್ಷೇತ್ರದಲ್ಲಿ ಅಥವಾ ಬೇರೆ ಕ್ಷೇತ್ರದಲ್ಲಿ ಎಲ್ಲೂ ಹೋದರೂ ಕೂಡ ಅದು ಅವಶ್ಯಕತೆ ಬೀಳುತ್ತೆ ಅಂತ ನಮ್ಮದು ಅಭಿಪ್ರಾಯ ಇದೆ ಮೇಡಮ್. ಬಟ್ ರಾಜಕಾರಣ ಅನ್ನೋದು ಚುನಾವಣೆ ಅನ್ನೋದಕ್ಕೆ ಪೂರಕವಾಗಿ ಬರುವಂತಹ ಪದ. ಹೌದು, ಚುನಾವಣೆ ನಡೀತು ಕಾಲೇಜಿನಲ್ಲಿ ಅಂದ್ರೆ ರಾಜಕಾರಣ, ಅದು ಸ್ಟೂಡೆಂಟ್ಗಳ ಲೆವೆಲಲ್ಲೇ ಇರಬಹುದು. ಹೌದು. ಇಂಥ ರಾಜಕಾರಣಕ್ಕೆ ಒಂದು ವಿದ್ಯಾಕೇಂದ್ರದಲ್ಲಿ ಅವಶ್ಯಕತೆ ಇದೆಯಾ ನಿಜವಾಗ್ಲೂ? ಅಂದರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮೊದಲಿನಿಂದ ಹೇಳ್ತಿದೆ ಮೇಡಮ್, ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಚುನಾವಣೆ ನಡೆಸುವ ಅವಶ್ಯಕತೆ. ಯಾಕಂದರೆ ಪ್ರಜಾಪ್ರಭುತ್ವದ ಜೀವಾಳ ಅಂದರೆ ಚುನಾವಣೆ. ನಾವು ದೇಶದಲ್ಲಿ ಚುನಾವಣೆ ನಡೀಬೇಕು, ವಿಶ್ವವಿದ್ಯಾಲಯಗಳಲ್ಲಿ ಚುನಾವಣೆ ನಡೆಯೋ ಅವಶ್ಯಕತೆ ಇಲ್ಲ, ಅಲ್ಲಿ ವಿದ್ಯಾಕೇಂದ್ರದಲ್ಲಿ ಅದರ ಅವಶ್ಯಕತೆ ಇಲ್ಲ ಅಂದರೆ ಅದನ್ನು ನಾವು ಒಂದು ರೀತಿಯಾಗಿ ಪ್ರಜಾಪ್ರಭುತ್ವದ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಹಿನ್ನಡೆ ಆಗ್ತೀವಿ. ಯಾಕಂದರೆ ನೀವು ಇವತ್ತು ಕಾಲೇಜ್ಗಳಲ್ಲಿ ಅಥವಾ ಯೂನಿವರ್ಸಿಟಿಗಳಲ್ಲಿ ಹೋಗಿ ನೀವು ಮೈಕ್ ಹಿಡಿದು ಕೇಳಿ, ಅವರಿಗೆ ಬೈಟ್ ಕೇಳಿ ವಿದ್ಯಾರ್ಥಿಗಳಿಗೆ. ಇವತ್ತಿನ ಪ್ರಧಾನಿ ಯಾರು ಅಂದರೆ ಪಟ್ ಅಂತ ಹೇಳ್ತಾರೆ, ಮುಖ್ಯಮಂತ್ರಿಗಳಂದ್ರೆ ಪಟ್ ಅಂತ ಹೇಳ್ತಾರೆ. ಆದರೆ ನೀವು ರಾಷ್ಟ್ರಪತಿಗಳು ಯಾರು ಅಂತ ಕೇಳಿ,
ರಾಜ್ಯಪಾಲರು ಯಾರು ಅಂತ ಕೇಳಿ. ಅಂದ್ರೆ ಇದಕ್ಕೂ ಆದ್ರೆ ಚುನಾವಣೆಗೂ ಏನ್ ಸಂಬಂಧ? ಚುನಾವಣೆ ಅಂದ್ರೆ ಒಟ್ಟಾರೆಯಾಗಿ ಮೇಡಮ್ ನಮಗೆ ರಾಜಕೀಯ ವ್ಯವಸ್ಥೆ ಅರ್ಥ ಮಾಡ್ಕೊಳ್ಳೋ ಹಕ್ಕಿಲ್ವಾ ಹಂಗಾದ್ರೆ? ರಾಜಕೀಯ ಚುನಾವಣೆ ನಡೆದ್ರೆ ಮಾತ್ರ ನಾ ಇದನ್ನೆಲ್ಲ ಕಲಿಬೇಕು ಅಂತ ನಾವು ಮತ್ತೆ ಈಗ ನಾಮಿನೇಷನ್ ಟು ರಿಸಲ್ಟ್ ಅಲ್ಲಿ ನಾವು ಏನೇನ್ ಪ್ರೊಸೀಜರ್ ನ ಫಾಲೋ ಮಾಡ್ತೀವೋ, ಈಗ ಸರ್ಕಾರದ ಒಂದು ದೇಶದ ವಿಚಾರದಲ್ಲಿ ನೋಡಿದಾಗ ಮಾಧ್ಯಮಗಳಿದೆ, ಸೋಷಿಯಲ್ ಮೀಡಿಯಾಗಳಿದೆ, ಗೂಗಲ್ ಅಲ್ಲಿ ಮಾಹಿತಿ ಇದೆ. ಎನಿವೆ, ನನಗೆ ಪ್ರಾರಂಭಿಕ ರಿಯಾಕ್ಷನ್ ಬೇಕಿತ್ತು. ಹಾಗೆ ನಾನು ಇದೇ ಸೇಮ್ ಪ್ರಶ್ನೆಯನ್ನ ಶ್ರೀಧರ್ ಅವರಲ್ಲೂ ಕೇಳ್ತೀನಿ. ಕಾಲೇಜ್ ಕ್ಯಾಂಪಸ್ ಒಳಗಡೆ ಚುನಾವಣೆ ರಾಜಕೀಯ ಯಾಕೆ ಬೇಕು? ನೋಡಿ, ಚುನಾವಣೆ ಅಂದಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಏನು ಸಾಮಾನ್ಯ ಚುನಾವಣೆಗಳಲ್ಲಿ ಬೇರೆ ಬೇರೆ ರಾಜಕಾರಣಕ್ಕೋಸ್ಕರ ಚುನಾವಣೆಯನ್ನು ಮಾಡ್ತಾರೆ. ಸೊ ಅಲ್ಲಿ ಬೇರೆ ಬೇರೆ ಪಕ್ಷಗಳಿಂದ ಪ್ರತಿನಿಧಿಸುವಂಥದ್ದು, ಚುನಾವಣೆ ಮಾಡುವಂಥದ್ದು ಅದೊಂದು ಪ್ರಕ್ರಿಯೆ, ಸಾಮಾನ್ಯ ಸರ್ಕಾರದ ಪ್ರಕ್ರಿಯೆ ಅಥವಾ ಚುನಾವಣಾ ಪ್ರಕ್ರಿಯೆ. ಇದರ ಜೊತೆ ಕಾಲೇಜಲ್ಲಿ ಯಾಕೆ ನಡಿಬೇಕು ಅಂದರೆ, ಇವತ್ತು ಯಾರು ರಾಜಕೀಯ ಹಿನ್ನೆಲೆ ಇಲ್ಲದೆ ಇರೋಂಥವ್ರು ಅಲ್ಲಿ ಒಂದು ನಾಯಕತ್ವವನ್ನು ಬೆಳೆಸ್ಕೊಳ್ತಾರೆ. ಯಾರು ಪ್ರಶ್ನೆಯನ್ನು ಮಾಡ್ತಾರೆ, ಕಾಲೇಜಲ್ಲಿ ನಡೆಯುವಂತಹ ಅಕ್ರಮಗಳಾಗಲಿ, ಕಾಲೇಜಲ್ಲಿ ನಡೆಯುವಂತಹ ಶುಲ್ಕ ಹೆಚ್ಚಳನೋ, ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯನೋ, ಮತ್ತೊಂದು ಆಗುವಂತಹ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಮಾಡುವಂಥವರ ಧ್ವನಿ ಅಡಗಿಸ್ದಂಗೆ ಆಗೋದು ಚುನಾವಣೆ ಇಲ್ಲ ಅಂದರೆ. ಈಗ ಚುನಾವಣೆಗಳು ನಡೀತಾ ಇಲ್ಲ ಸಾಕಷ್ಟು ವರ್ಷದಿಂದ, ಆದರೂ ABVP NSUI ರೀತಿಯ ಸಂಘಟನೆಗಳು ಆಕ್ಟಿವ್ ಆಗಿವೆ. ಈ ಎಲ್ಲಾ ಧ್ವನಿ ಎತ್ತೋ ಕೆಲಸವನ್ನ ಸಂಘಟನೆಗಳು ಮಾಡ್ತಾ ಇದೆ. ಇವತ್ತು ಯಾವುದೇ ಪಕ್ಷದ ಸಂಘಟನೆಗಳು, NSU ಆಗಲಿ ಅಥವಾ ABVP ಆಗಲಿ, ಬೇರೆ SFI ಆಗಲಿ, ಯಾವುದೇ ಆಗಲಿ, ಅದು ಎಲ್ಲೋ ಒಂದ್ ಕಡೆ ರಾಜಕಾರಣದ ಒಳಗಡೆ ಇರುವಂತದ್ದು ಅವನ್ನ ಮಾತ್ರ ಇದೆ. ಆದ್ರೆ ವಿದ್ಯಾರ್ಥಿಗಳನ್ನ ನಿಜವಾಗಿ ನಾಯಕತ್ವವನ್ನ ಬೆಳೆಸಬೇಕಾದ್ರೆ ಅವರಲ್ಲಿ ನಾಯಕತ್ವ ಗುಣಗಳು ಬೇಕಲ್ವಾ? ಅದು ಯಾರಾದ್ರೂ ಒಬ್ರಿಗೆ ಪ್ರಶ್ನೆ ಮಾಡೋ, ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದೆ, ಸಾಕಷ್ಟು ಕಾಲೇಜುಗಳಲ್ಲಿ ದೌರ್ಜನ್ಯ ಆಗ್ತಾ ಇದೆ, ಶುಲ್ಕ ಜಾಸ್ತಿ ಆಗ್ತಾ ಇದೆ, ಮತ್ತೆ ವಿದ್ಯಾರ್ಥಿಗಳು ಏನು ಅಲ್ಲಿಗೆ ಕಾಲೇಜ್ನ ಒಳಗಿರುವ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಲಿಕ್ಕೆ ಚುನಾವಣೆ ಬೇಕು, ನಾಯಕತ್ವ ಬೇಕು. ಇದ್ರ ಬಗ್ಗೆ ನಂದೇ ಪ್ರತ್ಯೇಕವಾದ ಪ್ರಶ್ನೆ ಇದೆ, ಕೇಳ್ತೀನಿ. ಸಲೀಂ ಅಹಮದ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಕ್ಷಮೆ ಇರಲಿ, ಅರ್ಧಕ್ಕೆ ನಿಮ್ಮ ಉತ್ತರ ಕಟ್ ಆಫ್ ಮಾಡಿದೆ, ನಿಮಗೆ ಸಮಯ ಕೊಡ್ತೀನಿ ನಂತರದಲ್ಲಿ. ಸಲೀಂ ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ. ತಮ್ಮ ಪ್ರತಿಕ್ರಿಯೆಯನ್ನ ಇವತ್ತು ನಾವು ಗಮನಿಸಿದ್ವಿ. ತಾವು ಹಿಂದೆ ಅಂದ್ರೆ 90ರ ದಶಕದಲ್ಲಾದ ಗಲಾಟೆ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ಅದಾದ ಮೇಲೆ ನೀವು ವೈಯಕ್ತಿಕವಾಗಿ ಮಾಡಿದ ಪ್ರಯತ್ನದ ಬಗ್ಗೆ ಮಾತನಾಡಿದ್ವಿ. ಬಟ್ ಈಗ ನೇರವಾದ ಪ್ರಶ್ನೆ, ಯೂನಿವರ್ಸಿಟಿಗಳಲ್ಲಿ, ಕಾಲೇಜ್ಗಳಲ್ಲಿ ಚುನಾವಣೆ ಅನಿವಾರ್ಯನಾ? ಅನಿವಾರ್ಯ ಅಲ್ಲ. ನಮ್ಮ ವಿಶೇಷವಾಗಿ ನಾನೇನ್ ಹೇಳಿದೆ, ವಿದ್ಯಾರ್ಥಿ ಸಂಘ ಚುನಾವಣೆ ಯಾಕಂತ ಹೇಳಿದ್ರೆ, ಇವತ್ತು 18 ವರ್ಷ ಯುವಕರಿಗೆ ವೋಟಿಂಗ್ ರೈಟ್ ರಾಜೀವ್ ಗಾಂಧಿ ಕೊಟ್ಟಿದ್ದಾರೆ. ಅವ್ರ MP ಎಲೆಕ್ಟ್ ಮಾಡ್ಕೋಬಹುದು, MLA ಎಲೆಕ್ಟ್ ಮಾಡ್ಬೇಕು, ತಾಲೂಕ್ ಜಿಲ್ಲಾ ಎಲ್ಲಲ್ಲಿ ಎಲೆಕ್ಟ್ ಮಾಡಬಹುದು, ವೋಟಿಂಗ್ ರೈಟ್ ಸಿಕ್ಕಿದೆ. ಇವಾಗ ನಾವು ವಿದ್ಯಾರ್ಥಿ ಚುನಾವಣೆ ಮೂಲಕ ನಮ್ಮ ಯುವ ನಾಯಕತ್ವ ಬೆಳಿಬೇಕಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ವೇದಿಕೆ ಬೇಕು, ಏನೇ ಹೋರಾಟಗಳಾಗ್ಬೇಕು, ಚರ್ಚೆಗಳಾಗ್ಬೇಕು. ಆ ವೇದಿಕೆ ಯಾಕಂದ್ರೆ ಮುಂಚೆ 89ವರೆಗೂ 20 ಎಲೆಕ್ಷನ್ಸ್ ಆಗ್ತಾ ಇತ್ತು. ನಾನು ರಾಜ್ಯ ವಿದ್ಯಾರ್ಥಿ ಕಾಂಗ್ರೆಸ್ನ ಅಧ್ಯಕ್ಷನಾಗಿದೆ, ಅದಂತ ರಾಷ್ಟ್ರ ಅಧ್ಯಕ್ಷನಾಗಿದೆ. ನಾನಿರ್ಬೋದು, BK ಹರಿಪ್ರಸಾದ್ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ರಾಮಲಿಂಗ ರೆಡ್ಡಿ ಇರ್ಬೋದು, ರೇವಣ್ಣ ಇರ್ಬೋದು, ಹಲವಾರು ಎಲ್ಲ ಮುಖಂಡರುಗಳು, ಅದು ಕಾಂಗ್ರೆಸ್ ಇರ್ಬೋದು ಅಥವಾ ಬೇರೆ ಸಂಘಟನೆ ಇರ್ಬೋದು, ಅದ್ರ ಮೂಲಕ ಬಂದಿರೋರು ನಾವು. ಯಾಕಂತ ಹೇಳಿದ್ರೆ ನಾವು ಇಡೀ ಸ್ಟೇಟ್ ಅಲ್ಲಿ ಎಲೆಕ್ಷನ್ ಮಾಡ್ತಾ ಇದ್ವಿ. ನಾವು ಆ ಟೈಮಲ್ಲಿ ನಾನು ಅಧ್ಯಕ್ಷನಾಗಿದ್ದೆ. ಎಲ್ಲ ಒಂದು 100 ಮುಖಂಡರು ನಾವು ಗೆದ್ದಿದ್ರೆ ಅದರಲ್ಲಿ ಒಂದು 40-50 ಮುಖಂಡರು ರಾಜಕೀಯ ಇನ್ವಾಲ್ವ್ ಆಗಿಬಿಟ್ಟು ಮುಂದಿನ ದಿನಗಳಲ್ಲಿ ಕಾರ್ಪೊರೇಟ್ರೋ ಇಲ್ಲ MLA ಕಂಟೆಸ್ಟ್ ಮಾಡ್ತಾ ಇದ್ರು, ಇಲ್ಲ ಪಾರ್ಲಿಮೆಂಟ್ ಕಂಟೆಸ್ಟ್ ಮಾಡ್ತಾ ಇದ್ರು, ಇಲ್ಲ ಜಿಲ್ಲಾ ಪಂಚಾಯತ್ ಮಾಡ್ತಾ ಇದ್ರು. ಅದರಿಂದ ಇವಾಗ ಹೇಳ್ದಂಗೆ ಈ ಎಲೆಕ್ಷನ್ಸ್ ಆಗಿಲ್ಲ ಅಂದ್ರೆ ಎಲ್ಲ ಫ್ಯಾಮಿಲಿ ಅವ್ರ ಲೀಡರ್ಗಳು ಮಕ್ಕಳು ಬರ್ತಾರೆ ಯಾವ್ದು ಅವ್ರು. ಅದರಿಂದ ಚುನಾವಣೆ ಅನಿವಾರ್ಯ ಆಗಿದೆ. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಈ ಯಂಗ್ಸ್ಟರ್ಸ್ ನ ಎಂಕರೇಜ್ ಮಾಡಬೇಕಂದ್ರೆ ಅವರ ಯಾವ ರೀತಿ ಭಾಷಣ ಮಾಡ್ತಾರೆ, ಯಾವ ರೀತಿ ಕಾರ್ಯಕ್ರಮ ಮಾಡ್ತಾರೆ, ಯಾವ ರೀತಿ ಹೋರಾಟ ಮಾಡ್ತಾರೆ, ಅದು ಗೊತ್ತಾಗಬೇಕಾದ್ರೆ ಸಂಘಟನೆ ಬೇಕಾಗತ್ತೆ. ನಮ್ಮ ಟೈಮಲ್ಲಿ ಆ ಟೈಮಲ್ಲಿ ನಮ್ಮ ರಂಗನಾಥ್ ಅವರು ಎಜುಕೇಶನ್ ಮಿನಿಸ್ಟರ್ ಆಗಿದ್ದು, ಒಂದು ಘಟನೆ ಆಯ್ತು. ನಾನು ಹೇಳ್ದೆ, ಒಂದೇ ಒಂದು ಘಟನೆಗೋಸ್ಕರ ಈ ಎಲೆಕ್ಷನ್ ನ ಬ್ಯಾನ್ ಮಾಡ್ಬಿಟ್ರು. ಬಟ್ ಆ ಒಂದು ಘಟನೆ ಕೂಡ ಕಪ್ಪಚುಕ್ಕೆ ಆಗಿ ಉಳಿದ್ ಬಿಡ್ತಲ್ಲ ಅಂತ ಹೇಳಿ ಒಂದು ಘಟನೆ ಆಯ್ತು ಅಷ್ಟೇ. ಅದು ಆ ಘಟನೆ ಆಗಿ ಅದನ್ನ ಇಟ್ಕೊಂಡು ಮತ್ತೆ ಈ ಪ್ರೈವೇಟ್ನವ್ರು ಕಾಯ್ಕೊಂಡಿದ್ರು. ಯಾಕಂದ್ರೆ ಈ ಗವರ್ಮೆಂಟ್ ಕಾಲೇಜ್ ಬ್ಯಾನ್ ಮಾಡಿದ ತಕ್ಷಣ ಅವ್ರು ಏನ್ ಮಾಡಿದ್ರು, ಅಲ್ಲಿ ವಿದ್ಯಾರ್ಥಿ ನಾಯಕರಾಗಿ ಅಲ್ಲಿ ಕಾಲೇಜ್ಗಳಲ್ಲಿ ಸಮಸ್ಯೆ ಆದ್ರೆ, ಏನೊಂದು ಅಲ್ಲಿ ಅಕಾಮಿಡೇಷನ್ ಇಲ್ಲ, ಟೀಚರ್ಸ್ ಇಲ್ಲ, ಅಥವಾ ಬೇರೆ ರೀತಿ ಇದ್ರೆ ಕೇಳೋಂಥದ್ದು ಯಾರು ಇಲ್ಲ. ಈಗ ಅವಾಗ ಅವ್ರು ಏನ್ ಮಾಡ್ತಾರೆ, ಸಂಘಟನೆಗಳು ಇದ್ರೆ ಮಾತ್ರ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಕಲ್ಚರಲ್ ಕಮಿಟೀಸ್ ಮಾಡಿ ಮಾನಿಟರ್ಗಳು ಮಾಡಿಬಿಟ್ಟು ಅದನ್ನ ಕಂಪ್ಲೀಟ್ ಆಗಿ ಅದನ್ನ ಕ್ಲೋಸೇ ಮಾಡ್ಬಿಟ್ರು. ಅದರಿಂದ ಸೊ ನಾವು ನಮ್ಮ ಲಾಸ್ಟ್ ಟೈಮ್ ನಾವು ರಾಹುಲ್ ಗಾಂಧಿ ಅವರು, ಆ ಕಾಲ ರಾಜೀವ್ ಗಾಂಧಿ ಹೇಳಿದ್ವಿ, ರಾಹುಲ್ ಗಾಂಧಿ ಅವರು ಕೂಡ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಆಮೇಲೆ ನಾವು ಲಾಸ್ಟ್ ಟೈಮ್ ಕೂಡ ನಮ್ಮ ಚುನಾವಣೆಯಲ್ಲಿ ಕೂಡ ಹೇಳ್ತಾ ಇದ್ವಿ, ನಾವು ಅಧಿಕಾರಕ್ಕೆ ಬಂದ ವಿದ್ಯಾಸಂಘ ಚುನಾವಣೆ ನಾವು ಮಾಡ್ತೀವಿ.
ಅದ್ರ ಮೂಲಕ ಹೊಸ ನಾಯಕತ್ವ ಸಲೀಂ ಸರ್, ಬೆಳೆಸಕ್ಕೆ ನಾವು ವಿತ್ ದ ಕನ್ಸರ್ನ್ ನಾನು ಕೂಡ ತಾಯಿ, ನನ್ನ ಮಗ ಹೈಸ್ಕೂಲ್ ಅಲ್ಲಿ ಇದ್ದಾನೆ, ನಾಳೆ ಕಾಲೇಜಿಗೆ ಬರ್ತಾನೆ, ವಿತ್ ದ ಕನ್ಸರ್ನ್ ಚುನಾವಣೆಗಳು ಅಂತ ಕಾಲೇಜ್ನಲ್ಲಿ ನಡೆದ್ರು ಕೂಡ ವಿಲ್ ಇಟ್ ಬಿ ಔಟ್ ಆಫ್ ದ ಐಡಿಯಾಲಜಿಕಲ್ ಬ್ಯಾಟಲ್? ನಮ್ಮ ಈ ಕಾಲೇಜ್ನ ಕ್ಯಾಂಪಸ್ನ ಹೊರಗಿರುವ ಐಡಿಯಾಲಜಿಕಲ್ ಡಿಫ್ರೆನ್ಸಸ್ ಏನಿದೆ, ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು, ಅದು ಕಾಲೇಜ್ನ ಚುನಾವಣೆ ಒಳಗಡೆ ಬರೋದೇ ಇಲ್ಲ ಅಂತ ಹೇಳಿ ನಾವು ಡಿಕ್ಲೇರ್ ಮಾಡ್ಲಿಕ್ಕೆ ಸಾಧ್ಯನಾ? ಅಲ್ಲ ಬರೋದಲ್ಲ. ಈ ಕಾಲೇಜಲ್ಲಿ ಟೋಟಲ್ ಪೊಲಿಟಿಕ್ಸ್ ಅಲ್ಲಿ ಏನೇ ಮುಂಚೆ ಇರ್ತಾ ಇರೋದು ನಾವು NSV ಅಂದ್ರೆ ಆಚೆಯಿಂದ ಬ್ಯಾಕ್ ಮಾಡ್ತಾ ಇದ್ವಿ. ಅಂದ್ರೆ ಕಾಂಗ್ರೆಸ್ ಪಕ್ಷ ಸಂಘಟನೆ, NSV ವಿದ್ಯಾ ಸಂಘಟನೆ, ನಾವು ಅವ್ರು ಆಚೆಯಿಂದ ಬ್ಯಾಕ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿ ಒಳ್ಳೆ ಲೀಡರ್ಸ್ ನ ಒಂದು ಪ್ಯಾನಲ್ ನಾವು ಮಾಡ್ತಾ ಇದ್ವಿ. ಕಾಂಗ್ರೆಸ್ ಒಳಗಡೆ ಕಾಲೇಜ್ ಒಳಗಡೆ ಕಾಂಗ್ರೆಸ್, ಕಮ್ಯುನಿಸ್ಟು, ABP ಅಂತ ಬರಲ್ಲ. ಅದು ಕಾಲೇಜಲ್ಲಿ ಕಾಲೇಜ್ ಸಮಸ್ಯೆಗಳು ಇಟ್ಕೊಂಡು ತಮ್ಮ ಮುಖಂಡರುಗಳು ಭಾಷಣ ಮಾಡ್ತಾರೆ. ನಮ್ಗೆ ನೀವು ಎಲೆಕ್ಟ್ ಮಾಡಿದ್ರೆ ಕ್ಯಾಂಟೀನ್ ಫೆಸಿಲಿಟಿ ಒಳ್ಳೆ ಕೊಡ್ತೀವಿ, ಲೈಬ್ರರಿ ಒಳ್ಳೆ ಲೈಬ್ರರಿ ಮಾಡಿಸ್ತೀವಿ ಅಂತ ಹೇಳಂತ ಮಾತುಗಳನ್ನ ಹೇಳ್ಬಿಟ್ಟು ಎಲೆಕ್ಷನ್ ಗೆಲ್ತಾರೆ. ಸೊ ಎಲ್ಲಾ ಎಲೆಕ್ಷನ್ಸ್ ಅದು ಕಾಲೇಜಲ್ಲಿ ಎಲ್ಲ ರಾಜಕೀಯವಾಗಿ ಆಗುತ್ತಂತ ಅದು ಸರಿಯಲ್ಲ ಅದು. ನಾನು ಅದೇ ಪ್ರಶ್ನೆ ಕೇಳ್ತಿದ್ದೀನಿ. ಇವಾಗ ಆನ್ ಪೇಪರ್ಸ್ ಎಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಇವರು ಕಾಂಗ್ರೆಸ್ ಐಡಿಯಾಲಜಿ, BJP ಐಡಿಯಾಲಜಿ ಹಿಂಗೆಲ್ಲೂ ಇರೋದಿಲ್ಲ. ಬಟ್ ಕಾಲೇಜು ಹಾಗೆ ವಿಶ್ವವಿದ್ಯಾಲಯಗಳು ಅಂತಂದ್ರೆ ಎಲ್ಲಾ ವಿದ್ಯಾರ್ಥಿಗಳನ್ನ ಸಮಾನವಾಗಿ ಕಾಣೋ ಜಾಗ, ಎಲ್ಲಾ ವಿದ್ಯಾರ್ಥಿಗಳು ಸಮಾನವಾಗಿ ಕಲಿಯೋ ಜಾಗ ಅಂತ ಆದಾಗ ಇಂಥ ಚುನಾವಣೆಗಳ ನೆರಳಲ್ಲಿ ಇವರು ರೈಟ್ ವಿಂಗು, ಇವರು ಲೆಫ್ಟ್ ವಿಂಗು ಈ ರೀತಿಯ ಪ್ರತ್ಯೇಕಗೊಳಿಸೋ ಪ್ರಯತ್ನ ಆಗೋದಿಲ್ವಾ? ಇಲ್ಲ ನಾನು ಹೇಳೋದಿಕ್ಕೆ, ಈಗ ವಿದ್ಯಾರ್ಥಿ ಮುಖಂಡರಾಗಬೇಕಂದ್ರೆ ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ಆಗ್ತಾನೆ. ಅವನೇನ್ ಕ್ಲಾಸ್ ರೂಮ್ ಅಲ್ಲಿ ಏನು ಹೋಗಿ ಭಾಷಣ ಮಾಡ್ತಾನೆ, ನೋಡಿ ನಮ್ಮ ಕಾಲೇಜಲ್ಲಿ ಈ ತರ ಕ್ಯಾಂಟೀನ್ ಸರಿ ಇಲ್ಲ, ಲೈಬ್ರರಿ ಸರಿ ಇಲ್ಲ, ಅಡ್ಮಿಷನ್ ಸಿಸ್ಟಮ್ ಸರಿ ಇಲ್ಲ, ನಮ್ಮ ಎಲ್ಲಾ ಸಮಾಜ ವರ್ಗದವ್ರಿಗೆ ಕೆಲ ಕಾಲೇಜ್ ಅಡ್ಮಿಷನ್ ಕೊಡೋದಿಲ್ಲ. ಇದು ಪ್ರಶ್ನೆ ಮಾಡೋಂತಹದ್ದು ವೇದಿಕೆ ಯಾವ್ದಕ್ಕಂದ್ರೆ ಅದು ಹಿ ಶುಡ್ ಬಿ ಎಲೆಕ್ಟೆಡ್ ಪ್ರೆಸಿಡೆಂಟ್ ಅವ್ರ ಎಲೆಕ್ಟೆಡ್ ಜನರಲ್ ಸೆಕ್ರೆಟರಿ. ನಮ್ಮ ಕಾಲೇಜ್ಗಳು ಹಾಗೆ ವಿಶ್ವವಿದ್ಯಾಲಯಗಳಲ್ಲಿ ಇಂಡಿವಿಜುವಲ್ ಆಗಿ ಒಬ್ಬ ವಿದ್ಯಾರ್ಥಿ ಹೋಗ್ಬಿಟ್ಟು ತನ್ನ ಅಳಲನ್ನ, ಸಮಸ್ಯೆಯನ್ನ ಹೇಳ್ಕೊಂಡ್ರೆ ಕೇಳಿಸದೇ ಇರೋಷ್ಟು ಕಿವಿಡಾಗ್ಬಿಟ್ಟಿದ್ಯಾ ಹಾಗಾದ್ರೆ ಆಡಳಿತ ಮಂಡಳಿಗಳು? ಒಂದು ಚುನಾವಣೆ, ಒಂದು ಸಂಘಟನೆ, ಇವುಗಳೇ ಅವಶ್ಯಕತೆ. ಗವರ್ಮೆಂಟ್ ಅಲ್ಲ, ಯಾವ ಪ್ರೈವೇಟ್ ಕಾಲೇಜಲ್ಲಿ ನೀವು ಮಾತಾಡ್ತೀರಾ ಅದಕ್ಕೆ ಮಾತಾಡಬಾರ್ದು ಅಂತಾನೆ. ಈಗ ನಾನು ಡೆಲ್ಲಿ ಯೂನಿವರ್ಸಿಟಿ ಎಲೆಕ್ಷನ್ಸ್ ಎಲೆಕ್ಷನ್ ನಡೀತಾ ಇಲ್ವಾ, 7 ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ, ಸುಮಾರು 60-70 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಎಲ್ಲಿ ಎಲೆಕ್ಷನ್ ನಡೆಯುತ್ತೆ ಕಾಲೇಜ್ ಎಲೆಕ್ಷನ್ಸ್ ಅಲ್ಲಿ. ಇಡೀ ಡೆಲ್ಲಿ ಯೂನಿವರ್ಸಿಟಿ ಎಲೆಕ್ಷನ್ಸ್ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳು ಕೂಡ ಎಲೆಕ್ಷನ್ ಮಾಡ್ತಾ ಇದ್ದಾರೆ. ಅದು ಅವ್ರು ಮಾಡೋ ತಪ್ಪು ಸರಿಯಿಲ್ಲ ಅಂತ ಹೇಳಕ್ ಆಗ್ತದ? ಇವಾಗ ಅರುಣ್ ಜೇಟ್ಲಿ ಇರ್ಬೋದು ಅಥವಾ ರಾಷ್ಟ್ರ ಮಟ್ಟದ ಹಲವಾರು ಮುಖಂಡರುಗಳು, ಅಜಯ್ ಮಾಖಾನ್ ಇರ್ಬೋದು, ಎಲ್ಲ ಡೆಲ್ಲಿ ಯೂನಿವರ್ಸಿಟಿಯಿಂದ ಗೆದ್ದು ಬಂದಿರೋರು ಎಲ್ಲ. ಸೊ ಅದರಿಂದ ಎಲೆಕ್ಷನ್ಸ್ ಬರೀ ಕರ್ನಾಟಕದಲ್ಲಿ ಮಾತ್ರ ಅಂತ ಇಡೀ ದೇಶ ಎಲ್ಲ ಕಡೆ ಎಲೆಕ್ಷನ್, ಎಲ್ಲ ಸ್ಟೇಟ್ ಎಲೆಕ್ಷನ್ ಇಲ್ಲ. ನಮ್ಮಲ್ಲಿ ಅದನ್ನ ಬ್ಯಾನ್ ಮಾಡಿ ಅದನ್ನ ಕ್ಲೋಸ್ ಮಾಡಿದ್ರು. ನಮ್ಮ ಒತ್ತಾಯ ಸರ್ಕಾರಕ್ಕೆ, CMಗೆ ಮತ್ತು KPCC ಅಧ್ಯಕ್ಷರಿಗೆ ಹೇಳಿದ್ವಿ ನಾವು, ಮತ್ತು ರಾಹುಲ್ ಗಾಂಧಿ ಅವರು ಕೂಡ ಎಲೆಕ್ಷನ್ಸ್ ಮಾಡಬೇಕು ನೀವು. ಅದರಲ್ಲಿ ನಾವು ಬರೀ ನಾವೇ ಬರ್ತೀವಿ ಎಲ್ಲ ಕಡೆ ಗೆಲ್ತೀವಿ ಅಂತಲ್ಲ, ಒಂದು ವಿದ್ಯಾರ್ಥಿಗಳಿಗೆ ಒಂದು ವೇದಿಕೆ ಬರುತ್ತೆ, ಅದ್ರ ಮೂಲಕ ತಮ್ಮ ಪ್ರತಿಭೆ ತೋರಿಸುವಂತಹ, ತಮ್ಮ ಹೋರಾಟದ ಶಕ್ತಿ ತೋರಿಸುವಂತದ್ದು. ಎಲ್ಲಿ ತಪ್ಪಾಗತ್ತೆ ಅಲ್ಲಿ ಅದ್ರ ವಿರುದ್ಧ ಹೋರಾಟ ಮಾಡಕ್ಕೆ ದೊಡ್ಡ ಶಕ್ತಿ. ನಾವು ಆಲ್ ಇಂಡಿಯಾ, ನಾವು ಸ್ಟೇಟ್ ಪ್ರೆಸಿಡೆಂಟ್ ಆಗಿರುವಾಗ ನಮ್ಮ ಸರ್ಕಾರ ಇದ್ರು ಕೂಡ ಬಸ್ ಪಾಸ್ ಜಾಸ್ತಿ ಮಾಡಿದ್ರು, ಅದಕ್ಕೆ ನಾವು ವಿರೋಧ ಮಾಡಿ ಟೀಕೆ ಮಾಡಿದ್ವಿ. ಚುನಾವಣೆಗಳು ನಡೀತಲೇನು ನಿರಂತರವಾಗಿ ವಿದ್ಯಾರ್ಥಿ ಸಂಘಟನೆಗಳ ಪ್ರೊಟೆಸ್ಟ್ ಗಳಾಗ್ತಾ ಇದೆ, ಅದನ್ನ ಸರ್ಕಾರ ಕೂಡ ಕೇಳಿಸ್ಕೊಳ್ತಾ ಇದೆ. ಎಲೆಕ್ಷನ್ ಮಾಡೇನೆ ಇವೆಲ್ಲ ಆಗಬೇಕು ಅನ್ನೋ ಕಂಪಲ್ಷನ್ ಏನಿದೆ ಅಂತ ಹೇಳಿ. ಹೂ ಹ್ಯಾಸ್ ಟು ಬಿ ಎ ಲೀಡರ್? ದೋಸ್ ಹೂ ಹ್ಯಾವ್ ಗಾಟ್ ಸಪೋರ್ಟ್ ಆಫ್ ದ ಸ್ಟೂಡೆಂಟ್ಸ್ ಅಲ್ವಾ? ನೀವಾಗಿ ಲೀಡರ್ ಮಾಡ್ಕೊಂಡು ಅವರು ಮಾಡೋದು ಅದು ಸರಿ ಅಲ್ಲ. ಅದು ಎಲೆಕ್ಟೆಡ್ ಲೀಡರ್ ಆದ್ರೆ ಎಲ್ಲ ಅದು ಫಾಲೋ ಮಾಡ್ತಾರೆ. ನಾನು ಶೇಷಾದ್ರಿಪುರಂ ಕಾಲೇಜ್ 5 ವರ್ಷ ವಿದ್ಯಾರ್ಥಿ ಮುಖಂಡನಾಗಿ ಗೆದ್ದು ಬಂದೆ. ನನಗೆ ಶಕ್ತಿ ಇತ್ತು, ಇಡೀ ಕಾಲೇಜ್ ನಾವು ಹೇಳ್ದಂಗೆ ಕೇಳ್ತಾ ಇದ್ರು. ಈಗ ಯಾವ ಎಲೆಕ್ಟ್ ಆಗಿಲ್ಲ ಅಂತವ್ರಿಗೆ ಅವ್ರ ಮಾತು ಯಾರು ಕೇಳ್ತಾರೆ? ಸೊ ವಿ ನೀಡ್ ಎಲೆಕ್ಟೆಡ್ ಬಾಡಿ ವೇರ್ ವಿ ಕ್ಯಾನ್ ಫೈಟ್. ಎಲ್ಲೆಲ್ಲಿ ಬೇಕಾಗಿ ಹೋರಾಟ ಮಾಡ್ಬೇಕಾಗ್ತದೆ, ಎಲ್ಲಿ ಸಹಕಾರ ಕೊಡಬೇಕು ಆ ಸಹಕಾರ ಕೊಡ್ತಾರೆ. ಅದರಿಂದ ಒಟ್ಟಾರೆ ಇವತ್ತು ಏನು 18 ವರ್ಷದ ಯುವಕರಿಗೆ ಅಧಿಕಾರ ಕೊಟ್ಟ ನಂತರ ಅವ್ರು ಕಾಲೇಜ್ ಎಲೆಕ್ಷನ್ಸ್ಗೆ ಮಾಡಬಾರ್ದು ಅಂತ ಹೇಳಿದ್ರು, ಅದೊಂದು ಸರಿ ಇಲ್ಲ. ಅದರಿಂದ ಎಲೆಕ್ಷನ್ ಮಾಡ್ಬೇಕಂತ ಗೊತ್ತಾಯ ಇದೆ. ಇಷ್ಟೊತ್ತವರೆಗೂ ಸಲೀಂ ಸರ್ ನಿಮ್ಮ ವಿದ್ಯಾರ್ಥಿ ಸಂಘಟನೆಯ ಅನುಭವದ ಆಧಾರದ ಮೇಲೆ ಕೆಲ ಪ್ರಶ್ನೆಗಳನ್ನ ಕೇಳಿದ್ದೆ, ನೀವು ಉತ್ತರ ಕೊಟ್ರಿ. ನಾವು ಲೆಟ್ ಮಿ ಗೆಟ್ ಇನ್ ಟು ಪಾಲಿಟಿಕ್ಸ್. ಇದನ್ನ ಹೆಂಗ್ ವಿಶ್ಲೇಷಣೆ ಮಾಡ್ಲಾಗ್ತಿದೆ ಅಂದ್ರೆ, ಕಾಂಗ್ರೆಸ್ ಪಕ್ಷ ತನ್ನ ಸಿದ್ಧಾಂತದ ಕುಡಿಗಳನ್ನ ಹುಟ್ಟಾಕ್ಲಿಕ್ಕೆ ಯೂನಿವರ್ಸಿಟಿ ಒಳಗಡೆ ಚುನಾವಣೆ ಅನ್ನೋ ಮುಖವಾಡವನ್ನ ತರ್ಲಿಕ್ಕೆ ಹೊರಟಿದೆ. ದಿಸ್ ಇಸ್ ದ ಅನಾಲಿಸಿಸ್ ಸರ್, ಸರಿನಾ ತಪ್ಪ ನೀವು ಹೇಳ್ಬೇಕು. ಇಲ್ಲ ನಾವು ಎಲೆಕ್ಷನ್ ಮಾಡೋದು ಬರೀ ನಾವೇ ಎಲೆಕ್ಷನ್, ಎಲ್ಲ ಪಾರ್ಟಿಯವರು ಎಲೆಕ್ಷನ್ ಬರ್ತಾರಲ್ವಾ. ದಳ ಅವರು, ವಿದ್ಯಾರ್ಥಿಗಳವರು ಬರ್ತಾರೆ, ಅದೇ ರೀತಿ ಕಮ್ಯುನಿಸ್ಟರು ಬರ್ತಾರೆ, ABP ಅವರು ಬರ್ತಾರೆ. ಎಲ್ಲರಿಗೂ ಒಂದು ಅವಕಾಶ ಇರುತ್ತೆ ಮಾಡಕ್ಕೆ. ಆದ್ರೆ ನಾವು ಈ ಕಾಲೇಜ್ಗಳ ವಿದ್ಯಾರ್ಥಿಗಳಲ್ಲಿ ಈ ಕೆಲವು ಸಂಘಟನೆಗಳು ಕೋಮುವಾದ ಒಂದು ಬಿತ್ತುವಂತ ಕೆಲವು ಮಾಡ್ತಾರೆ. ಯಾವುದು ಅದಕ್ಕೆ ಪ್ರಶ್ನೆ ಮಾಡಕ್ಕೆ ಯಾರಿಗೂ ಶಕ್ತಿ ಇರಲ್ಲ. ಅದಕ್ಕೆ ಒಂದು ಎಲೆಕ್ಟೆಡ್ ಆಯ್ತು, ಅವರು ಯಾರು ಕಂಟೆಸ್ಟ್ ಮಾಡ್ಲಿಬೇಕಾದ್ರೆ ರೈಟ್ ಇಷ್ಟು ಮಾಡಿ, ಲೆಫ್ಟ್ ಇಷ್ಟು ಮಾಡಿ, ಏನೇ ಪ್ರಾಬ್ಲಮ್ ಇಲ್ಲ. ಯಾರು ವಿದ್ಯಾರ್ಥಿಗಳ ಸಪೋರ್ಟ್ ಸಿಗುತ್ತೆ ಅಂತವ್ರು ಗೆಲ್ತಾರೆ. ಆ ಗೆದ್ದ ಮೇಲೆ ಹೌದು ನಮ್ಮ ಸಂಘಟನೆ NSV ಇದೆ,
ಕಾಂಗ್ರೆಸ್ ಪಕ್ಷ ಒಂದು ಸಂಘಟನೆ, ಅವರು ಕಾಂಗ್ರೆಸ್ ವಿಚಾರಧಾರೆಗಳನ್ನ, ನಮ್ಮ ಕಾಂಗ್ರೆಸ್ ಹೋರಾಟ, ತ್ಯಾಗ, ಬಲಿದಾನ, ಅದು ಎಲ್ಲ ವಿಚಾರಗಳು ಬರುತ್ತೆ ಅವಾಗ. ಸ್ವಾತಂತ್ರ್ಯ ಹೋರಾಟ, ಇದೆಲ್ಲ ವಿಚಾರಗಳು ಕೂಡ ಚರ್ಚೆ ಆಗುತ್ತೆ. ಅದರಿಂದ ಚುನಾವಣೆ ಮಾಡೋದು ಯಾವುದೇ ಒಂದು ವೈಯಕ್ತಿಕ ವಿಚಾರಕ್ಕಲ್ಲ, ಒಟ್ಟಾರೆ ಹೊಸ ನಾಯಕತ್ವ ಬೆಳವಣಿಗೆ ಆಗಬೇಕು ರಾಜ್ಯದಲ್ಲಿ ಅಂತ ಹೇಳಿದ್ರೆ ಆ ಸಂಘಟನೆಗೆ ಒಂದು ಶಕ್ತಿ ಸಿಗುತ್ತೆ. ಅದ್ರ ಮೂಲಕ ನಾವು ಯಾವ್ದನ್ನ ರಿಕಗ್ನೈಸ್ ಮಾಡಬಹುದು. ಕಡೆ ಪ್ರಶ್ನೆ ಸರ್, ರಾಹುಲ್ ಗಾಂಧಿ ಅವ್ರ ಪತ್ರ ಬರೆದ್ರು, ಸಿದ್ದರಾಮಯ್ಯನವ್ರು ರೆಡಿ ಆಗ್ಬಿಟ್ರು ಅಂದ್ರೆ ಇದ್ರ ಹಿಂದೆ ಪೂರ್ವಾಪರ ಅಥವಾ ಆಗಬಲ್ಲ ಮುಂದಿನ ಲೋಪದೋಷಗಳು ಇದ್ರ ಬಗ್ಗೆ ಚಿಂತನೆ ಮಾಡಿದ್ರೆ? ನಾವು ಚುನಾವಣೆಯಲ್ಲೇ ಭಾಷಣ ಮಾಡ್ತಾ ಇದ್ವಿ, ನಮ್ಮ ಹೋದ ಅಸೆಂಬ್ಲಿ ಚುನಾವಣೆ ನಮ್ಮ ಸರ್ಕಾರ ಅಧಿಕಾರ ಬಂದ ಸ್ಟೂಡೆಂಟ್ ಎಲೆಕ್ಷನ್ ಮಾಡ್ತಾ ಇದ್ವಿ, ನಾವೇ ಭಾಷಣ ಮಾಡಿದ್ವಿ. ಅದರಿಂದ ಹೊಸದೇನಲ್ಲ ಇದು. ಅದರಿಂದ ಇದು ಸ್ವಲ್ಪ ಡಿಲೇ ಆಗಿದೆ, ಆದ್ರೂ ಕೂಡ ಈಗ ನಾವು ಎಲೆಕ್ಷನ್ಸ್ ಮುಂದಿನ ಎಲೆಕ್ಷನ್ಸ್ ಆಗುವಂಥದ್ದು ಎಲ್ಲ ಸಾಧ್ಯತೆಗಳಿದೆ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಯೋರ್ ಟೈಮ್. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಇದು ಕಾಂಗ್ರೆಸ್ನ MLC ಸಲೀಂ ಅಹಮದ್ ಅವರ ಮಾತುಗಳು. ನೇರವಾಗಿ ನಾನು ಮಹೇಶ್ ಜಿನ್ ಕೇಳ್ತೀನಿ. ಮಹೇಶ್ ಜಿ, ನೀವು ಒಂದು ಪೊಲಿಟಿಕಲ್ ಪಾರ್ಟಿನ ರೆಪ್ರೆಸೆಂಟ್ ಮಾಡೋದ್ರಿಂದ ನೇರವಾಗಿ ರಾಜಕೀಯ ಪ್ರಶ್ನೆನೇ ಕೇಳ್ತೀನಿ. ರಾಹುಲ್ ಗಾಂಧಿ ಅವ್ರು ಹೇಳಿದ್ರು, ಸಿದ್ದರಾಮಯ್ಯನವ್ರು ರೆಡಿ ಆದ್ರು. ಕಾಂಗ್ರೆಸ್ ಪಕ್ಷ ಇಲ್ಲೂ ಕೂಡ ತನ್ನ ಲಾಭವನ್ನ ಲೆಕ್ಕದಲ್ಲಿಟ್ಕೊಂಡೇನೆ ಚುನಾವಣೆ ಮಾಡ್ಲಿಕ್ಕೆ ಹೊರಟಿದೆ. ಇದು ನಿಮ್ಮ ಮೈತ್ರಿ ಪಕ್ಷದಿಂದ ಬಂದಂತಹ ರಿಯಾಕ್ಷನ್? ವಿದ್ಯಾರ್ಥಿ ಸಂಘಟನೆಯ ನಾಯಕನಾಗಿ, ಒಂದು ರಾಜಕೀಯ ಪಕ್ಷದ ವಕ್ತಾರನಾಗಿ, ಒಂದು ಯೂನಿವರ್ಸಿಟಿಯ ಅಸೋಸಿಯೇಟೆಡ್ ಪ್ರೊಫೆಸರ್ ಆಗಿ ಸುಮಾರು 18ರಿಂದ 20 ವರ್ಷಗಳ ಅನುಭವವನ್ನು, ನನ್ನ ಜೀವನವನ್ನೇ ಈ ಶಿಕ್ಷಣ ಲೋಕಕ್ಕೆ ಮುಡುಪಾಗಿಟ್ಬಿಟ್ಟಿದ್ದೀನಿ. ಎರಡು ಸಂಘಟನೆಯ ರಾಷ್ಟ್ರೀಯ ವಿದ್ಯಾರ್ಥಿ ಘಟಕದ ಸ್ನೇಹಿತರು ಮಾತಾಡೋದನ್ನು ಕೇಳಿಸ್ಕೊಂಡೆ. ಇವತ್ತು ವಿಶ್ವವಿದ್ಯಾನಿಲಯಗಳು ಅಂತ ಹೇಳಿದ್ರೆ ಅಲ್ಲಿ ವಿದ್ಯಾರ್ಥಿಗಳು ಅಂತ ಇಬ್ಬರೇ ಇರೋದು. ಒಂದು ಯೂನಿವರ್ಸಿಟಿ, ಅದರ ಮಧ್ಯೆ ಇರುವಂಥ ಇನ್ನೊಂದು ಸೇತುವೆ ವಿದ್ಯಾರ್ಥಿಗಳ ಗುಂಪು. ಇವತ್ತು ರಾಹುಲ್ ಗಾಂಧಿಯವರ ಯೋಚನೆ ಹೇಗಿದೆ ಅಂತ ಹೇಳಿದ್ರೆ, ಅದರ ಎರಡರ ಜೊತೆಗೆ ಇನ್ನೊಂದು ರಾಜಕೀಯ ಪಕ್ಷದ ನೇತಾರರು, ರಾಜಕಾರಣಿಗಳು, ಅದ್ರ ಜೊತೆಗೆ ಸಮಾಜಘಾತುಕ ವ್ಯಕ್ತಿಗಳು ಎರಡಿದ್ದು. ಯೂನಿವರ್ಸಿಟಿಗಳಿದ್ದು, ಅದ್ರ ಪಕ್ಕದಲ್ಲಿ ಯೂನಿವರ್ಸಿಟಿ ಪಕ್ಕದಲ್ಲಿ ವಿದ್ಯಾರ್ಥಿಗಳಿತ್ತು. ಅದರ ಜೊತೆಗೆ ಪಾಪ ರಾಜಕಾರಣಕ್ಕೆ ವಿಶೇಷವಾಗಿ ರಾಹುಲ್ ಗಾಂಧಿಯವರು ಇವತ್ತಿನಿಂದ ಕರ್ನಾಟಕದಲ್ಲಿ ದಗಳಿ ಇಟ್ಕೊಳ್ಳಿ, ರಾಜಕಾರಣಿಗಳನ್ನು ಇಟ್ಕೊಳ್ಳಿ, ಸಮಾಜಘಾತುಕ ಶಕ್ತಿಗಳನ್ನು ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವತ್ತು ಕೊಟ್ಟಿರೋದನ್ನು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ದೇಶದಲ್ಲಿ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಪತ್ರ ಬರೆದಿದ್ದಾರಾ? ತೆಲಂಗಾಣದ ಮುಖ್ಯಮಂತ್ರಿಗೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಪತ್ರ ಬರೆದಿರೋದ? ರಾಹುಲ್ ಗಾಂಧಿ ಅವರು ಅವರಾಗೆ ಬರೀಲಿಲ್ಲ ರೀ. NSU ಇಂದ ಒಂದು ವಿದ್ಯಾರ್ಥಿ ಸಂಘಟನೆಗಳು ಹೋದ್ರು, ಕೇಳ್ಕೊಂಡ್ರು, ಅದಕ್ಕೆ ಅವಕಾಶ ಕೊಡ್ತಿದ್ದಾರೆ. NSU ಯಾವ ಆಧಾರದ ಮೇಲೆ ಕೇಳ್ಕೊಂಡಿದೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಒಂದೇ ಒಂದು ನಿಮಿಷ ಬ್ಯಾಕ್ ಹೋಗ್ತೀನಿ. 1890ರಲ್ಲಿ ಒಂದು ದೇಶ, ಆ ದೇಶ ಯಾವ್ದಪ್ಪ ಅಂತ ಹೇಳಿದ್ರೆ ಪೋಲ್ಯಾಂಡ್. ಅಲ್ಲಿ ಹೆಲ್ಸಿಂಕಿ ಅಂತ ಹೇಳ್ಬಿಟ್ಟು ಒಂದು ಮಹಿಳಾ ಯೂನಿವರ್ಸಿಟಿಗಳಲ್ಲಿ ಎಲ್ಲ ಹೆಣ್ಮಕ್ಳು ಸೇರಿಕೊಂಡು ಒಂದು ಸುಪ್ರೀಂ ಕೋರ್ಟ್ಗೆ ಹೋಗಿ ಮತ್ತೆ ಉನ್ನತ ಶಿಕ್ಷಣ ಇಲಾಖೆಗೆ ಹೋಗಿ ಒಂದು ಲೆಟರ್ನ ಹಾಕೊಳ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳ ಪರಿಸ್ಥಿತಿಯನ್ನು ಅವಲೋಕನ ಮಾಡೋದಕ್ಕೆ ನಾವೇ ಒಂದು ಸಂಘ ಸಂಸ್ಥೆಯನ್ನು ಮಾಡ್ಕೊಳ್ತೀವಿ, ವಿದ್ಯಾರ್ಥಿ ಫೆಡರೇಷನ್ ಅನ್ನು ಮಾಡ್ಕೊಳ್ತೀವಿ, ಅದಕ್ಕೆ ನೀವು ಶಾಸನಬದ್ಧವಾದಂಥ ಅಧಿಕಾರವನ್ನು ನಮಗೆ ಕೊಡಿ ಅಂತ ಕೇಳ್ಕೊಳ್ತಾರೆ. ಇವತ್ತಿಗೂ ಸಹ ಅದರಲ್ಲಿ 15 ಲಕ್ಷಕ್ಕೂ ಅಧಿಕ ಹೆಣ್ಣುಮಕ್ಕಳು ವಿಶ್ವದ 15 ದೇಶಗಳಲ್ಲಿ ಇವತ್ತು ನಾವು ನೋಡ್ತೀವಿ ವಿದ್ಯಾರ್ಥಿಗಳಲ್ಲಿ. ಆ ದಿನಗಳಲ್ಲಿ ನೋಡಿಕೊಂಡ್ರೆ ಇವತ್ತು ಭಾರತದಲ್ಲಿ JNU ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಅಲಹಾಬಾದ್ ಆಗಿರ್ಬೋದು, ಅಥವಾ ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಗುಜರಾತ್ ಯೂನಿವರ್ಸಿಟಿಗಳಾಗಿರ್ಬೋದು. ಸ್ಮಿತಾಜಿ, 2022ರಲ್ಲಿ ಒಂದು ಚುನಾವಣೆ ನಡೀತು ಎಲ್ಲಿ? ರಾಜಸ್ಥಾನದಲ್ಲಿ. ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಆ ರಾಜಸ್ಥಾನದ ಒಂದು ಮಹಾರಾಜ ಸೂರಜ್ಮಲ್ ಬ್ರಿಡ್ಜ್ ಯೂನಿವರ್ಸಿಟಿ ಅಂತ. ಎಷ್ಟು ಅಸಹ್ಯವಾಗಿತ್ತು ಚುನಾವಣೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ನಡು ಬೀದಿಯಲ್ಲಿ ವಿದ್ಯಾರ್ಥಿಗಳ ಕೈ ಕಾಲಿಟ್ಕೊಂಡು ಓಟ್ ಕೇಳ್ತಾ ಇದ್ರು. ನನಗೆ ವಿದ್ಯೆ ಕೊಡಿ, ನನಗೆ ಓಟ್ ಕೊಡಿ, ನನಗೆ ಕೊಡಿ ಅಂತ ಹೇಳ್ಬಿಟ್ಟು. ಹಿಂದಿನ ದಿನಗಳಿಗೆ ಹೋಗೋಣ. ಇವಾಗ ಎಲ್ಲಿಗೆ? 1990ರಲ್ಲಿ ನಡೆದಂತಹ ವೀರೇಂದ್ರ ಪಾಟೀಲ್ ಅವರ ಕಾಲಕ್ಕೆ ಹೋಗೋಣ. ಒಂದ್ ನಿಮಿಷ ಹೇಳ್ಬಿಡ್ತೀನಿ. ನಾನು ಸಹ, ನಮ್ಮ ಪಕ್ಷನೂ ಸಹ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ GT ದೇವೇಗೌಡರು ಸಹ ಒಂದು ಮಾತನ್ನು ಹೇಳಿದರು. ಉನ್ನತ ಶಿಕ್ಷಣ ಸಚಿವ ಆಗಿದ್ರು. ಇಲ್ಲ, ಏನಾದರೂ ಮಾಡಿ ವಿದ್ಯಾರ್ಥಿಗಳಲ್ಲಿ ಏನಾದರೂ ಮಾಡಿ ಈ ರಾಜಕಾರಣದ ಬಗ್ಗೆ ಒಂದು ಅರಿವನ್ನು ಮೂಡಿಸ್ಬೇಕು, ಏನಾದರೂ ಮಾಡಿ ತರಬೇಕು ಅಂತೇಳಿ ಖಂಡಿತ ಒಪ್ಪಲಿಲ್ಲ ದೇವೇಗೌಡ ಸಾಹೇಬರು. ಯಾಕೆ ಅಂತ ಹೇಳಿದ್ರೆ, ಇವತ್ತು SSLC ಇಂದ ಹಿಡಿದು ಇವತ್ತೇ ನಾನು ಸಂತೋಷ ಪಡ್ತೀನಿ. ABUP ಆಗಿರ್ಲಿ ಅಥವಾ NSUI ಆಗಿರ್ಲಿ, ರಾಜಕೀಯ ಹೇತರವಾಗಿ ಇವರು ಮಾಡೋದೇ ಆದ್ರೆ ರಿಯಲಿ ಅಪ್ರಿಶಿಯೇಟ್. ಚುನಾವಣೆ ನಡೆಸಿ ತೊಂದರೆ ಇಲ್ಲ, ಅಲ್ಲಿ ರಾಜಕಾರಣ ಬೆರೆಸಬೇಡಿ ಅಂತ ಹೇಳಿ ಅರ್ಧ ಗಂಟೆ ಆಯ್ತು. ಒಂದೇ ಒಂದು ಕ್ವಿಕ್ ರಿಯಾಕ್ಷನ್ ಸುಪ್ರೀತ್ ಅವ್ರ ಹತ್ರ ತಗೊಂಡು. ಸುಪ್ರೀತ್ ಅವರೇ, ನನ್ನ ಆತಂಕ ಅಥವಾ ಕಳಕಳಿ ಇಷ್ಟೇನೆ. ನೀವು ಎಲೆಕ್ಷನ್ ಮಾಡ್ತೀರಾ, ಕಂಪ್ಲೀಟ್ಲಿ ಔಟ್ ಆಫ್ ಪಾಲಿಟಿಕ್ಸ್ ಮಾಡ್ಲಿಕ್ಕೆ ಸಾಧ್ಯನಾ? ಔಟ್ ಆಫ್ ಐಡಿಯಾಲಜಿಕಲ್ ಡಿಫ್ರೆನ್ಸಸ್, ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಬರದೇ ಇರೋ ರೀತಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯನಾ? ಮಾಡಿ. ಬಟ್ ಪ್ರಾಕ್ಟಿಕಲಿ ಸಾಧ್ಯನಾ ಅದು? ಪ್ರಾಕ್ಟಿಕಲಿ 200% ಸಾಧ್ಯವೇ ಇಲ್ಲ.
ಈ ಏನು ಚುನಾವಣೆಗಳನ್ನ ಯಾವತ್ತು ಯೂನಿವರ್ಸಿಟಿಗಳಲ್ಲಿ ಗೌರ್ಮೆಂಟ್ ಕಾಲೇಜಸಲ್ಲಿ ಯಾವಾಗ ತೊಗೊಂಡು ಬರ್ತಾರೆ, ಬೈ ಡಿಫಾಲ್ಟ್ ಪಾಲಿಟಿಕಲ್ ಬೇಸ್ ಅಲ್ಲಿ ಆ ಕಾಲೇಜ್ಗಳಲ್ಲಿ ಆ ಯೂನಿವರ್ಸಿಟಿಗಳಲ್ಲಿ ಕ್ರಿಯೇಟ್ ಆಗ್ತದೆ. ಈಗೇನು ಶಿಕ್ಷಕರಿಗೂ ಮತ್ತು ಏನು ವಿದ್ಯಾರ್ಥಿಗಳಿಗೂ ಇರತಕ್ಕಂಥ ಅವಿನಾಭಾವ ಸಂಬಂಧ ಏನಿದೆ ಆ ಸಂಬಂಧಗಳು ಕಡಿದಾಗ್ತದೆ. ಅದರ ಜೊತೆಯಲ್ಲಿ ಏನಾಗುತ್ತೆ, ಸಮ್ಟೈಮ್ಸ್, ನಾಟ್ ಆಲ್ ದಿ ಟೈಮ್, ಸಮ್ಟೈಮ್ಸ್ ಎಲ್ಲೋ ಒಂದು ಕಡೆ 1990ನೇ ಇಸ್ವಿಯ ಒಂದು ಆ ಪ್ರಕರಣ ಏನಾದರೂ ಮತ್ತೊಮ್ಮೆ ಆದ ಪಕ್ಷದಲ್ಲಿ ಆಲ್ ದಿ ಮಿಸ್ಕ್ರಿಯೆಂಟ್ಸ್ ಏನು ಸೋಷಿಯಲ್ ಎಲಿಮೆಂಟ್ಸ್ ಏನಿರ್ತಾರೆ ಇವೆಲ್ಲರೂ ಕೂಡ ಯೂನಿವರ್ಸಿಟಿ ಕಾಲೇಜಿನ ವ್ಯಾಪ್ತಿಯಲ್ಲಿ ಬರಬಹುದು. ಈಗ ಸಾಕಷ್ಟು ಸಂಘಟನೆಗಳಿದ್ದಾವೆ, ಅವೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ, ಆ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾ ಇದ್ದಾರೆ. ಆಗಲೇ ಸನ್ಮಾನ್ಯ MLC ಅವ್ರು ಹೇಳಿದ್ರು, ಆಯಿತು ಆಗಿನ ಕಾಲದಲ್ಲಿ ಅವೆಲ್ಲ ಇತ್ತು, ಏನು ಕೆಲವೊಂದಷ್ಟು ಬ್ಯೂರೋಕ್ರಾಟಿಕ್ ಲೆವೆಲೆಲ್ಲ ಭಾಳ ಕಮ್ಮಿ ಇತ್ತು. ಈಗ ನೀವು ಹೇಳಿದ್ರಿ ಏನಾದರೂ ಅಳಲನ್ನು ತೋಡ್ಕೊಂಡ್ರೆ ಒಬ್ಬ ವಿದ್ಯಾರ್ಥಿ ಅದನ್ನು ಸಾಲ್ವ್ ಮಾಡಲಿಕ್ಕೆ ಯಾರೂ ಇಲ್ವಾ ಅಂತ. ಸಾಲ್ವ್ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. UGC ನಾರ್ಮ್ಸ್ ಇದ್ದಾವೆ. UGC ನಾರ್ಮ್ಸ್ ಪ್ರಕಾರನೂ ಕೂಡ ಏನು ಆ್ಯಂಟಿ ರ್ಯಾಗಿಂಗ್ ಸೆಲ್ ಇದೆ, ಯೂನಿವರ್ಸಿಟಿಗಳಲ್ಲಿರಬಹುದು ಅಥವಾ ಕಾಲೇಜ್ಗಳಲ್ಲಿರ್ಬೋದು, ಎಲ್ಲ ಕಡೆನೂ ಮಿನಿಮಮ್ ಅಂತಂದರೆ 12ರಿಂದ 14 ವಿಧವಾದಂಥ ಸೆಲ್ಸ್ ಇದ್ದಾವೆ, ಇನ್ಕ್ಲೂಡಿಂಗ್ ವುಮೆನ್ ಹರಾಸ್ಮೆಂಟ್ ಇದ್ರೆ ಸೆಲ್ಲು. ಅದಕ್ಕೆಲ್ಲ ಯಾರೋ ಒಬ್ಬರು ಮಾತ್ರ ನಾಯಕರಲ್ಲ, ಅಲ್ಲಿರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಸನ್ನು ಕೂಡ ಟೇಕಿಂಗ್ ದೇರ್ ಏನೋ ಪಾಸಿಟಿವಿಟಿ ಆಫ್ ದಿ ಸ್ಟೂಡೆಂಟ್ಸು, ಅವರ ಏನು ಕೆಪಾಸಿಟಿ ಅದಕ್ಕೆ ತಕ್ಕಂತೆ. ಒಂದು ನಿಮಿಷ ನೀವು ಮಾತಾಡೋಕೆ ನಾ ಮಾತಾಡಲಿ, 2 ನಿಮಿಷ. ಸೊ ಅವೆಲ್ಲವೂ ಕೂಡ ಆ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟಿದೆ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅವಕಾಶ ಸಿಗ್ತದೆ. ಸರ್ಕಾರ ನಿಜವಾಗ್ಲೂ ಸ್ಟೂಡೆಂಟ್ಸ್ ಬಗ್ಗೆ, ಯೂನಿವರ್ಸಿಟಿ ಬಗ್ಗೆ ಅಥವಾ ಗೌರ್ಮೆಂಟ್ ಕಾಲೇಜ್ಗಳ ಬಗ್ಗೆ ಕಾಳಜಿನೇ ಇದ್ದಂತಾದರೆ ದಯವಿಟ್ಟು ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಡೆವಲಪ್ ಮಾಡಿ, ಟಾಯ್ಲೆಟ್ಗಳನ್ನ ಸರಿ ಮಾಡಿಸಿ, ಫಸ್ಟ್ ಆಫ್ ಆಲ್ ಟೀಚರ್ಸ್ ಏನು ಅಸಿಸ್ಟೆಂಟ್ ಪ್ರೊಫೆಸರ್ಸು, ಅಸೋಸಿಯೇಟ್ ಪ್ರೊಫೆಸರ್ಸ್ ಏನು ಅಪಾಯಿಂಟ್ಮೆಂಟ್ ಆಗಬೇಕಾಗಿದೆ, ಹೌಸ್ ಕೀಪಿಂಗ್ ಸ್ಟಾಫ್ ಯಾರು ಅಪಾಯಿಂಟ್ಮೆಂಟ್ ಆಗಬೇಕಾಗಿದೆ ಅಂಥದ್ದನ್ನೆಲ್ಲ ತಗೊಂಬನ್ನಿ. ಲೈಬ್ರರಿ ಬಗ್ಗೆ ಮಾತಾಡಿದ್ರು, ಲೈಬ್ರರಿಗೆ ಎಷ್ಟೋ 1000 ಕೋಟಿ ಸರ್ಕಾರದಲ್ಲಿ ಅಥವಾ ಕಳೆದ ಸರ್ಕಾರದಲ್ಲಿ, ಐ ಆಮ್ ನಾಟ್ ಎ ಪೊಲಿಟಿಷಿಯನ್, ಐ ಆಮ್ ಪ್ಯೂರ್ಲಿ ಅಕಾಡೆಮಿಷಿಯನ್, ಎಷ್ಟೋ ಸರ್ಕಾರಗಳಲ್ಲಿ ಎಷ್ಟೊಂದು ತೋರಿಸಿದ್ದಾರೆ. ಪುಸ್ತಕವನ್ನು ಕೊಂಡಾಡುವವರೇ ಹೊರತು ಕೊಂಡು ಓದುವವರು ಇವತ್ತಿಲ್ಲ. ಅದನ್ನೆಲ್ಲ ಬೆಳೆಸಿ ಲೀಡರ್ಶಿಪ್ ಕ್ವಾಲಿಟಿಯನ್ನು ಎಲೆಕ್ಷನ್ ಮಾಡೋದ್ರಿಂದ ಮಾತ್ರನೇ ತರಬೇಕು ಅನ್ನೋದೇನಿಲ್ಲ. ದೇರ್ ಆರ್ ವೇರಿಯಸ್ ಅದರ್ ಕೆಪಾಸಿಟೀಸ್ ಟು ಬ್ರಿಂಗ್ ಇನ್ ಲೀಡರ್ಶಿಪ್ ಅಮಾಂಗ್ ದಿ ಸ್ಟೂಡೆಂಟ್ಸ್. ನಾಳೆ ದಿವಸ ಯೂನಿವರ್ಸಿಟಿ ಎಲ್ಲೋ ಒಂದು ಕಡೆ ರಣರಂಗ ಆಗಿ ಯುದ್ಧಕಾಂಡ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಮತ್ತಿವತ್ತು ನಾಗಾಲೋಟದ ಪ್ರಪಂಚ ಸರ್ವಾಂಗೀಣ ಅಭಿವೃದ್ಧಿ ಮಕ್ಕಳಿಗೆ ಬೇಕಾಗಿದೆ. ಬೇರೆ ಬೇರೆ ದೇಶ, ಅಕ್ಕಪಕ್ಕದ ರಾಜ್ಯದವರು ನಮ್ಮ ದೇಶವನ್ನು ಅಟ್ಯಾಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವಿಲ್ಲಿ ಒಳಗೊಳಗೆ ಜಾತಿ ರಾಜಕೀಯ ಮಾಡಿಕೊಂಡು ಕುತ್ಕೊಳ್ಳೋದಕ್ಕಿಂತ ಸ್ವಲ್ಪ ಮಾರ್ಸ್ ತನಕ ಹೋಗ್ತಾರೆ. ಇವತ್ತಿನ ದಿವಸ ಪಕ್ಕದ ಮನೆ ಜಾತಿ ಬಗ್ಗೆ ಮಾತಾಡೋವಂಥ ವಿದ್ಯಾರ್ಥಿಗಳು ನಮ್ಮಲ್ಲಿ ಹುಟ್ಕೊಂಡ್ಬಿಟ್ರೆ ನಾಳೆ ದಿವಸ ವಾಟ್ ಈಸ್ ದಿ ಸಿಚುಯೇಷನ್ ಆಫ್ ಅವರ್ ಕಂಟ್ರಿ? ಇವತ್ತಿನ ದಿವಸ ಎಲ್ಲ ಎಂಥದ್ದೇ ಮಲ್ಟಿನ್ಯಾಷನಲ್ ಕಂಪ್ನೀಸ್ನಲ್ಲಿ ದಿ CEOs ಆರ್ ಇಂಡಿಯನ್ಸ್. ರೀಸನ್ ಬಿಕಾಸ್ ಎಸ್ ಅವರೆಲ್ಲರೂ ಓದಿನ ಕಡೆ ಗಮನ ಕೊಟ್ಟರು, ಟೆಕ್ನಾಲಜಿ ಬಗ್ಗೆ ಗಮನ ಕೊಟ್ಟು ಟೆಕ್ನಾಲಜಿ ಡೆವಲಪ್ ಮಾಡಲಿಕ್ಕೆ ಅವಕಾಶ ಕೊಡಿ ಮಕ್ಕಳಿಗೆ. ತಿರ್ಗಾ ತಗೊಂಬಂದು ಯಾವುದೋ 100 ವರ್ಷ 200 ವರ್ಷ ಹಿಂದಕ್ಕೆ ತಗೊಂಬಂದು ಮಕ್ಕಳನ್ನ ಹಾಕ್ಬೇಡಿ. ಅದರಲ್ಲಿ ರಾಜಕಾರಣಿಗಳು ಖಂಡಿತ ತಿಳ್ಕೊಳ್ಳಿ, ನಿಮ್ಮನೆ ಮಕ್ಕಳು ಇದ್ದಾರೆ ಅದರಲ್ಲಿ. ದಯವಿಟ್ಟು ಯಾರ ಮನೆ ಮಕ್ಕಳನ್ನು ಹಾಳು ಮಾಡಲಿಕ್ಕೆ ಯಾವ ರಾಜಕಾರಣಿಗಳಿಗೂ ಕೂಡ ದೇ ಹ್ಯಾವ್ ನೋ ರೈಟ್ಸ್. ಆತಂಕ ಇರೋದು ಇದೇನೆ. ಸೆಕೆಂಡ್ ಬ್ರೇಕಿಂಗ್ ನೋಡೋಣ. ಅದಾದ್ಮೇಲೆ ವಿದ್ಯಾರ್ಥಿ ಸಂಘಟನೆಯ ಪ್ರತಿನಿಧಿಗಳಿಂದ ಇದಕ್ಕೆ ಪ್ರತಿಕ್ರಿಯೆ ಪಡ್ಕೊಳ್ತೀನಿ. ಚುನಾವಣೆ ಅಂತ ನಡೆದ್ರೆ ನಾನು ಆಗ್ಲಿಂದ ಒಂದು 5-6 ಬಾರಿ ಹೇಳಿಬಿಟ್ಟೆ, ರಾಜಕಾರಣ ಅನ್ನೋದು ಅಫಿಷಿಯಲಿ ಎಂಟ್ರಿ ಕೊಟ್ಬಿಡುತ್ತೆ ಯೂನಿವರ್ಸಿಟಿ ಕ್ಯಾಂಪಸ್ಗೆ. ಈಗ ಇಲ್ಲ ಅಂತಲ್ಲ, ಈಗಲೂ ಇದೆ. ಬಟ್ ಇದನ್ನ ಓಪನ್ ಆಗಿ ಪಾಸ್ ಕೊಟ್ಟು ಬನ್ನಿ ಒಳಗೆ ಅಂತ ಕರ್ಕೊಂಡಂಗೆ ಆಗ್ಬಿಡುತ್ತೆ ಅನ್ನೋ ಆತಂಕ. ಈಗ ಚುನಾವಣೆ ನಡೆದ್ರೆ ಇದು ನೇರವಾಗಿ ಹೇಳ್ತೀನಿ, ಮುಜುಗರ ಏನಿಲ್ಲ ಅಥವಾ ಹೈಡ್ ಮಾಡಿ ಮಾತನಾಡಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ. ಕಾಲೇಜ್ಗಳ ಚುನಾವಣೆ ನಡೆದ್ರೆ ಹಣ ಪ್ರಭಾವ ಇಲ್ದಲೆ ಚುನಾವಣೆ ಮಾಡ್ಲಿಕ್ಕೆ ಸಾಧ್ಯನ? ಹಿಂದೆ ನಾವು ನೋಡ್ಬಿಟ್ಟಿದೀವಿ, ಬೇರೆ ರಾಜ್ಯದಲ್ಲಿ ನಡೀತಾ ಇರೋದನ್ನ ಕೂಡ ನೋಡ್ಬಿಟ್ಟಿದೀವಿ. ಇದ್ರ ಜೊತೆಗೆ ಗುಂಡಾಗಿರಿ 1990ರಲ್ಲಿ ಏನಾಯ್ತು, ಇದೆಲ್ಲದಕ್ಕೂ ಕೂಡ ಕಾಲೇಜು ಹಾಗೆ ಯೂನಿವರ್ಸಿಟಿಗಳ ಗೇಟ್ ಒಳಗೆ ಪ್ರವೇಶ ಮಾಡಿಕೊಟ್ಟಂಗಾಗತ್ತೆ. ಇದ್ರ ಜೊತೆಗೆ ಕಲಿಯೋದು ಬಿಟ್ಟು ವಿದ್ಯಾರ್ಥಿಗಳು ಇಂಥ ಹಾದಿ ಹಿಡಿಬೇಕಾ? ಅಷ್ಟೆಲ್ಲ ಟೈಮ್ ಇದೆಯಾ ಅವ್ರ ಹತ್ರ? ಕಾಲಹರಣ ಇಂಥ ವಿಚಾರಕ್ಕೆ ಮಾಡಬೇಕಾ ಅನ್ನೋ ಪ್ರಶ್ನೆ ಕೂಡ ಇದೆ ಪೋಷಕರ ದೃಷ್ಟಿಯಲ್ಲಿ ನೋಡಿದಾಗ. ಹಾಗೆ ಚುನಾವಣೆ ನಡೆದಾಗ ಸಿದ್ಧಾಂತಗಳ ಜಟಾಪಟಿ. ನಮ್ಮ ರಾಜ್ಯದ ಕಾಲೇಜ್ಗಳು, ನಮ್ಮ ರಾಜ್ಯದ ಯೂನಿವರ್ಸಿಟಿಗಳು ಮತ್ತೊಂದು ತುಕಡೆ ಗ್ಯಾಂಗ್ನ ಕ್ಯಾಂಪಸ್ ಆಗದೆ ಇರಲಿ ಅನ್ನೋ ಕಳಕಳಿ. ಏನು ಹೇಳ್ತೀರಿ ಶ್ರೀಧರ್ ಅವರು? ಯಾವುದು ಕೂಡ ನೋಡಿ, ಇವಾಗ ರಾಹುಲ್ ಗಾಂಧಿಯವ್ರ ಬಗ್ಗೆ ಹೇಳಿದರು ಪಾಪ ನಮ್ಮ ಇವರು ವಕ್ತಾರರು. ಇವತ್ತು ರಾಹುಲ್ ಗಾಂಧಿಯವರು ಫಸ್ಟ್ ಪ್ರಿಫರೆನ್ಸು ಯುವಕರಿಗೆ, ಅಂದರೆ ಯುವಕ ಆಗಿರಲಿ ವಿದ್ಯಾರ್ಥಿ ಆಗಿರಲಿ, ಆ ಒಂದು ದೃಷ್ಟಿಕೋನದಲ್ಲಿ ಇಟ್ಕೊಂಡು
ಯಾರು ರಾಜಕಾರಣದಿಂದ ಹೊರತಾಗಿರ್ತದೆ, ರಾಜಕಾರಣ ಇಲ್ಲದೆ ಇರುವಂತಹ ಕುಟುಂಬ ಇರುತ್ತಲ್ಲ ಅಂಥವರನ್ನು ಈ ದೇಶಕ್ಕೆ ಹೊರತರಬೇಕು, ವಿದ್ಯಾರ್ಥಿಗಳಲ್ಲಿ ನಾಯಕತ್ವವನ್ನು ಮತ್ತು ಯುವಕನಲ್ಲಿ ನಾಯಕತ್ವವನ್ನು ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಮೊನ್ನೆ ಕರ್ನಾಟಕ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದಿರೋಂಥದ್ದು. ಸೊ ಅದರಲ್ಲಿ ಯಾವುದೂ ಕೂಡ ಇವಾಗ ಎಲ್ಲಿ ಕೋಮು ದ್ವೇಷ ಆಗುತ್ತಂದರೆ ಒಂದು ಸಿದ್ಧಾಂತವನ್ನು ಹಿಡ್ಕೊಂಡು ಹೋದಾಗ ಮಾತ್ರ. ಸಾಕಷ್ಟು ಉದಾಹರಣೆಗಳು ಡೆಲ್ಲಿ ಯೂನಿವರ್ಸಿಟಿಯಲ್ಲಾಯಿತು, ಬನಾರಸ್ ಯೂನಿವರ್ಸಿಟಿಯಲ್ಲಾಯಿತು, ಹೈದ್ರಾಬಾದ್ ಯೂನಿವರ್ಸಿಟಿಯಲ್ಲಾಯಿತು, ಮತ್ತು ಪೆರಿಯಾರ್ ಯೂನಿವರ್ಸಿಟಿಯಲ್ಲಿ ಎಲ್ಲಿ ABVP ಅವರು ಇಂತಹ ಒಂದು ಸಿದ್ಧಾಂತದ ವಿರೋಧಿ ಅಂದರೆ ವಿದ್ಯಾರ್ಥಿಗಳ ವಿರೋಧಿ ಸಿದ್ಧಾಂತಗಳನ್ನು ತಂದೊಡ್ಡಿದ್ರು, ಅಲ್ಲಿ ಈ ತರ ಒಂದು ಕೋಮು ಗಲಭೆಗಳ ತುಕಡೆ ಹೋಂಗೆ ಅಂತ ಕೂಗಿದ್ದು ABVP ಸಂಘಟನೆಯಿಂದಲ್ಲ. ನೋಡಿ, ಯಾರಾದ್ರೂ ಕೂಗ್ಲಿ ಅದಕ್ಕೆ ಏನು ಕ್ರಮ ತಗೋತಾರೆ. ಯಾರು ಕೂಡ ಕೂಗ್ಲಿ ಅನ್ನೋದನ್ನ ಬಿಟ್ರೆ, ಅದನ್ನ ಆಯ್ತು ಕೂಗ್ಲಿ ಅನ್ನೋದು ಎಲೆಕ್ಷನ್ ಸ್ಟಾಪ್ ಮಾಡಿಬಿಟ್ರೆ, ಇವಾಗ ಅದನ್ನ ಪಾಠ ಕಲಿಸೋದು ಯಾರು? ಅವ್ರನ್ನ ಅವ್ರನ್ನ ತಿದ್ದೋ ಅಂತವ್ರು ಯಾರು? ತಿದ್ದಬೇಕು ನೀವು. ಅದು ಎಲೆಕ್ಷನ್ ಆಯ್ತು, ಒಬ್ಬ ನಾಯಕ ಆಯ್ತು. ನಿಮ್ಮ ಮಾತಿಗೆ ಪ್ರಶ್ನೆ ಕೇಳ್ತೀನಿ ಶ್ರೀಧರ್ ಅವರೇ, ಚುನಾವಣೆ ಆಯ್ತು, ಚುನಾವಣೆಯಿಂದ ಒಬ್ಬ ನಾಯಕ ಬಂದ, ಆತನಿಗೆ ಇರಲ್ವಾ ಐಡಿಯಾಲಜಿಕಲ್ ಬ್ಯಾಕಿಂಗ್? ಆತ ಕೂಡ ಅವ್ನು ಏನೇ ವಿದ್ಯಾರ್ಥಿಗಳಿಂದ ಎಲೆಕ್ಟ್ ಆದ್ರೂ ಕೂಡ ಆತನಿಗೊಂದು ಪಕ್ಷ, ಆತನಿಗೊಂದು ಸಿದ್ಧಾಂತ, ಅದ್ರ ಬೆಂಬಲ ಇದ್ದೇ ಇರುತ್ತೆ. ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಿ ಆತ ಪಾರದರ್ಶಕವಾಗಿರ್ತಾನೆ ಕಾಲೇಜಿನಲ್ಲಿ ಅಂತ? ನೋಡಿ, ವಿದ್ಯಾರ್ಥಿ, ನಾನು ಕೂಡ ಕಾಲೇಜ್ ಪ್ರೆಸಿಡೆಂಟ್ ಆದಂತ, ನಾನು ಕೂಡ ಒಂದು ರಾಜಕೀಯ ಪಕ್ಷದಿಂದ NSUಯಲ್ಲಿ ಶೇಷಾದ್ರಿಪುರಂ ಲಾ ಕಾಲೇಜಿನಲ್ಲಿ ಕಾಲೇಜ್ ಅಧ್ಯಕ್ಷ ಆಗಿದೆ. ಸಣ್ಣ ಇನ್ಸಿಡೆಂಟ್ ಆಯ್ತು, ನಾನು ಒಬ್ಬ ಬಿಟ್ರೆ ಬೇರೆ ಯಾರು ಮಾತಾಡಲಿಲ್ಲ. ಅದೇ ಕಾಲೇಜಿನಲ್ಲಿ ABVP ಅವರು ಇದ್ರು, ನಾವಿದ್ವಿ, ಯಾರು ಯಾಕೆ ಅವತ್ತು ಮಾತಾಡಿಲ್ಲ? ನಾವು ಮಾತಾಡಿದ್ವಿ. ಎಲ್ಲಿಯ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೋ ಅಂಥ ಸಮಯದಲ್ಲಿ ನಾಯಕತ್ವ ಇರೋ ಬೆಳೆಸ್ಕೊಳ್ಳೋಂಥವ್ರು, ಎಲೆಕ್ಟೆಡ್ ಪಾಲಿಟಿಕ್ಸಲ್ಲಿ ಬಂದಂಥವ್ರು 100% ಪ್ರಶ್ನೆ ಮಾಡುವಂತಹ ಶಕ್ತಿಯನ್ನ ಹೊಂದಿರ್ತಾರೆ. ಸೊ ಅದರಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತಲ್ಲ ನಾಯಕತ್ವ. ನೀವೇನ್ ಹೇಳ್ತಿದ್ದೀರಿ? ಹಾಗಾದ್ರೆ ಎಲೆಕ್ಟೆಡ್ ಆಗಿಲ್ದೆ ಹೋದ್ರೆ ವಿದ್ಯಾರ್ಥಿಗಳಿಗೆ ಮಾತನಾಡೋ ಧೈರ್ಯನೇ ಇಲ್ವಾ? ಸಾಮಾನ್ಯ ವಿದ್ಯಾರ್ಥಿಗಳು ಈ ಎಲೆಕ್ಷನ್ ಜಂಜಾಟದಲ್ಲಿ ಇಲ್ಲದೆ ಇರೋ ವಿದ್ಯಾರ್ಥಿಗಳಿಗೆ ಯಾರಿಗೂ ಮಾತೇ ಬರಲ್ವಾ? ಮೇಡಮ್ ನೋಡಿ, ಇವಾಗ ಸಾಕಷ್ಟು ಇನ್ಸಿಡೆಂಟ್ಗಳಾಗಿದೆ ಪ್ರತಿ ಕಾಲೇಜುಗಳಲ್ಲೂ, ಕ್ಯಾಂಪಸ್ಗಳಲ್ಲಿ ಸಾಕಷ್ಟು ದೊಡ್ಡ ಕಾಲೇಜುಗಳಲ್ಲಿ ಇವತ್ತು ನಡೀತಾ ಇದೆ. ಪ್ರಶ್ನೆ ಮಾಡೋರು ಯಾರು? ಇವತ್ತು ಅವ್ರು ಹೇಳಿದ್ರು ಸುಮಾರು ಸೆಲ್ಗಳಿದೆ, ಯಾವ ಸೆಲ್ಲು ಕೂಡ ಇವತ್ತು ಕೆಲಸ ಮಾಡ್ತಾ ಇಲ್ಲ. ಅದೆಲ್ಲ ಹಿಡಿತಾ ಯಾರ ಹತ್ರ ಇದೆ? ಅಡ್ಮಿನಿಸ್ಟ್ರೇಟಿವ್ ಹಿಡಿತಾ ಇರ್ತದೆ. ಅವ್ರಿಗೆ ಮಾರ್ಕ್ಸ್ ಅಲ್ಲಿ ಕಡಿಮೆ ಮಾಡುವಂಥದ್ದು, ಇಂಟರ್ನಲ್ ಅಲ್ಲಿ ಕಡಿಮೆ ಕೊಡುವಂಥದ್ದು, ಅವ್ರಿಗೆ ಎದುರಿಸುವಂಥದ್ದು, ಬೇರೆ ಬೇರೆ ರೀತಿಯಾದಂತಹ ವಾತಾವರಣಗಳಲ್ಲೂ ಖಾಸಗಿ ಕಾಲೇಜುಗಳಲ್ಲಿ ಇವತ್ತು ಉದ್ಭವ ಆಗಿದೆ. ಅಂಥದ್ದನ್ನು ಪ್ರಶ್ನೆ ಮಾಡಬೇಕಾದ್ರೆ ಇವತ್ತು ಯಾರು ಎಲೆಕ್ಟೆಡ್ ಆಗಿರ್ತಾರೆ, ರೆಪ್ರೆಸೆಂಟೇಟಿವ್ ಆಗಿರ್ತಾರೆ, ಅವ್ರ ಜೊತೆ ಅವ್ರದ್ದೇ ಆದಂತಹ ತಂಡ ಇರ್ತದೆ, ಸಮಿತಿ ಇರ್ತದೆ, ಅದನ್ನ ಪ್ರಶ್ನೆ ಮಾಡುವಂಥದ್ದನ್ನ ಮಾಡ್ತಾರೆ. ಇಲ್ಲ ಅಂದಿದ್ರೆ ಯಾರು ಮಾಡಕ್ ಸಾಧ್ಯ ಇಲ್ಲ. ಸೊ ಹಾಗಾಗಿ ಕಾಲೇಜುಗಳು ನಿಮ್ಮ ಸಿದ್ಧಾಂತವನ್ನು ಒಪ್ಕೊಳ್ತಾರ? ಹಾಗಾದ್ರೆ ಖಾಸಗಿ ಯೂನಿವರ್ಸಿಟಿಗಳು, ಖಾಸಗಿ ಕಾಲೇಜುಗಳು ನಿಮ್ಮ ಸಿದ್ಧಾಂತ ಎಲೆಕ್ಷನ್ ಮಾಡೋದಕ್ಕೆ ಒಪ್ಕೊಳ್ತಾರಾ? ಒಪ್ಸ್ಬೇಕ್ರಿ. ಒಪ್ಸಿಲ್ಲ ಇವಾಗ ಒಪ್ಸ್ತೀವಿ ನಾವು. ಅದಕ್ಕೆ ಮತ್ತೆ ಎಲೆಕ್ಷನ್ ಪಾಲಿಟಿಕ್ಸ್ ನ ತರಬೇಕು ಅಂತಾನೆ ಹೊರಟಿರೋದು. ಯಾವುದೇ ರಾಜಕಾರಣಿ ಕಾಲೇಜ್ ಆಗ್ಲಿ, ಯಾವುದೇ ಖಾಸಗಿ ಕಾಲೇಜುಗಳಾಗ್ಲಿ, ಅವ್ರಿಗೆ ಬೆಳೆದಿರುವಂತಹ ದಪ್ಪ ಚರ್ಮವನ್ನ ತಿರುಗಿ ವಿದ್ಯಾರ್ಥಿ ನಾಯಕತ್ವವನ್ನ ಮುಂದೆ ತಂದು ಅಲ್ಲಿ ಆಗುವಂತಹ ಅನ್ಯಾಯಗಳ ವಿರುದ್ಧ ಧ್ವನಿಗೂಡಿಸಬೇಕು. ಯಾವ ವಿದ್ಯಾರ್ಥಿಗೆ ಅನ್ಯಾಯ ಆಗಿದೋ ಅವ್ರ ಪರವಾಗಿ ಪ್ರಶ್ನೆ. ಈಗ ನಾಯಕತ್ವವನ್ನು ಬೆಳೆಸಬೇಕು, ನಾಯಕರನ್ನ ಮುಂತರಬೇಕು. 10 ವರ್ಷದಿಂದ BBMP ಎಲೆಕ್ಷನ್ ಮಾಡಿಲ್ವಲ್ಲ, ಅದು ಹೊರಗಡೆ ಇದೆಯಲ್ಲ, ಅಲ್ಲ ಮಾಡಿ ಎಲೆಕ್ಷನ್ ಮಾಡಿ, ಅದನ್ನ ZP ಎಲೆಕ್ಷನ್ ಮಾಡಿ, ಮಿಕ್ಕಿದ ಸುಪ್ರೀತ್ ಸರ್, ಇವರು ಸ್ಟೂಡೆಂಟ್ ರೆಪ್ರೆಸೆಂಟೇಟಿವ್ ಆಗಿ ಬಂದಿದ್ದಾರೆ. ಕೇಳಬೇಕಾಗಿರೋದು ಸಲೀಂ ಅಹಮದ್ ಅವರನ್ನ ಈ ಪ್ರಶ್ನೆ. ಕೋಟೆಪ್ಪ ಅವರೇ, ನೇರವಾಗಿ ಕೇಳ್ತೀನಿ, ಗೂಂಡಾಗಿರಿಯನ್ನ, ಹೊಡೆದಾಟ ಬಡದಾಟವನ್ನ, ಓದೋದ್ ಬಿಟ್ಟು ಬಾಕಿ ಎಲ್ಲಾ ಕೆಲಸವನ್ನ, ಇದರ ಜೊತೆಗೆ ಜಾತಿ, ಮತ, ಹಣ, ಪ್ರಭಾವ ಇದೆಲ್ಲದಕ್ಕೆ ಆಸ್ಪದ ಮಾಡ್ಕೊಡೋದು ಚುನಾವಣೆ. ನೀವು ಇಲ್ಲ ಅಂತ ಹೇಳಿಕ್ ಸಾಧ್ಯನೇ ಇಲ್ಲ. ಬೇಕಾ ಇಂಥದ್ದೊಂದು ವ್ಯವಸ್ಥೆ ಕಾಲೇಜ್ ಒಳಗೆ? ಮೇಡಮ್, ನೀವು ರಾಜಕೀಯ ಪಕ್ಷಗಳನ್ನ ಇಟ್ಕೊಂಡು ಅಥವಾ ರಾಜ್ಯ ರಾಜಕಾರಣದಲ್ಲಿ, ರಾಷ್ಟ್ರ ರಾಜಕಾರಣದಲ್ಲಿ ಇಟ್ಕೊಂಡು ಏನ್ ನಡೀತಾವೆ ಚುನಾವಣೆ, ಅದರ ಆಧಾರದ ಮೇಲೆ ನೀವು ಮಾತಾಡ್ತಿದ್ದೀರಾ. ನಾನು ಸಲೀಂ ಸರ್ ಅವರು ಹೇಳಿದ್ರು ರಾಜಕೀಯ ನಾಯಕರು ಹುಟ್ಟುಕೊಳ್ಬೇಕಾಗಿದ್ದು ವಿಶ್ವವಿದ್ಯಾಲಯಗಳಲ್ಲಿ ಹೇಳಿದ್ರು. ಆ ಮಾತನ್ನ ಒಪ್ತೀನಿ. ಆದ್ರೆ ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿಗಳಿಗೆ
ವಿಶ್ವವಿದ್ಯಾಲಯಗಳಲ್ಲಿ ಚುನಾವಣೆಯನ್ನು ನಡೆಸಿ ಅಂತೇಳಿ ಪತ್ರ ಬರೆದ ಮುಖಾಂತರ ಚರ್ಚೆಗೆ ಬಂದ ತಕ್ಷಣ ನಾವು ಇದನ್ನು ಒಪ್ಕೊಳ್ಳಲ್ಲ. ಯಾಕಂದ್ರೆ ನೀವು ಯಾರೋ ರಾಹುಲ್ ಗಾಂಧಿ ಅವ್ರು ಕೇಳಿದ್ರು ಅಂತ ಈಗ ನೋಡಿ ಮುಖ್ಯಮಂತ್ರಿಗಳು ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದೆ ಅಂದ ತಕ್ಷಣ ಅವ್ರು ಮನಿ ಪವರ್ ಮಜಲ್ ಪವರ್ ನ ಬಳಸ್ಕೊಂಡು ವಿಶ್ವವಿದ್ಯಾಲಯಗಳಲ್ಲಿ ತಮ್ಮ ಕೈವಾಡವನ್ನ ಮಾಡಿಕೊಂಡು NSUI ನ ಆಕ್ಟಿವ್ ಆಗಿ ಮಾಡೋಕೆ ಈ ಕೆಲಸ ಮಾಡ್ತಿದ್ರೆ ನಾವು ಖಂಡಿತ ಒಪ್ಪಲ್ಲ. ನಾವು ಒಪ್ಪೋದು ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂತ ನಿರ್ದೇಶನದ ಆಧಾರದ ಮೇಲೆ ಒಂದು ಮಾತು, ಎಷ್ಟು ಕಾಲೇಜುಗಳಲ್ಲಿ ಏನೇನ್ ಆಗ್ತಾ ಇದೆ ABMP ಎಲ್ಲರಿಗೂ ಮಾಹಿತಿ ಇದೆ. ಅದನ್ನೆಲ್ಲ ನಾವು ತಡೆಯುವಂತ ಕೆಲಸ ಮಾಡ್ತೀವಿ. ನಾನು ಕ್ಲಿಯರ್ ಆಗಿ ಮಾತಾಡ್ತೀನಿ. ದೇಶ ಎಲ್ಲಿ ಹರಡ್ತಾ ಇದೆ ಅದನ್ನ ತಡೆಯುವಂತ ಕೆಲಸ ಮಾಡ್ತೀವಿ. ಲಿಂಗದ ವರದಿ ಏನ್ ಹೇಳುತ್ತೆ? ಚುನಾವಣೆಯನ್ನ ನಾಮಿನೇಷನ್ ಫೈಲ್ ಆದಾಗಿನಿಂದ ರಿಸಲ್ಟ್ ಬರೋಕೆ ಎಷ್ಟು 10 ದಿನ ಅವಕಾಶ ಕೊಟ್ಟಿದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ಪಾಂಪ್ಲೆಟ್ಸ್ ಗಳನ್ನ ಹಂಚೋಂಗಿಲ್ಲ, ಯಾವುದೇ ಘೋಷಣೆಗಳನ್ನು ಕೂಗೋಗಿಲ್ಲ. ಕೇವಲ ನೀವು ಮೀಟಿಂಗ್ ಗಳನ್ನ ಮಾಡುವ ಮುಖಾಂತರ ನೀವು ಚರ್ಚೆಗಳು ಮಾಡಿ. ಮೇಡಮ್, ಇದು ನಾವು ನೀವು ಚರ್ಚೆ ಮಾಡೋದಲ್ಲ, ಸುಪ್ರೀಂ ಕೋರ್ಟ್ ಕೊಟ್ಟಿರೋ ವರದಿ. ಆ ಸುಪ್ರೀಂ ಕೋರ್ಟ್ ರಾಜ್ಯಾದ್ಯಂತ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾರದರ್ಶಕವಾಗಿ ಚುನಾವಣೆಗಳನ್ನು ನಡೆಸುವ ಮುಖಾಂತರ ವಿದ್ಯಾರ್ಥಿ ನಾಯಕರನ್ನ ಹೊರಹೊಮ್ಮಕ್ಕೆ ಅವಕಾಶ, ಅದೊಂದು ಅವಕಾಶ, ಇದೊಂದು ಸುವರ್ಣ ಅವಕಾಶ ಅಂತ ಸುಪ್ರೀಂ ಕೋರ್ಟ್ ಇವತ್ತು ರಾಹುಲ್ ಗಾಂಧಿ ವಿದ್ಯಾರ್ಥಿ ಸಂಘಟನೆಯಲ್ಲಿ ಇಲ್ಲದೆ ಇರೋರು ಯಾರು ರಾಜಕೀಯಕ್ಕೆ ಬಂದೇ ಇಲ್ವಾ? ಲೀಡರ್ಗಳಾಗೇ ಇಲ್ವಾ? ಸಕ್ಸಸ್ ಆಗೇ ಇಲ್ವಾ? ಚುನಾವಣೆ ನಡೆದ್ರೆ ಮಾತ್ರ ಪ್ರಶ್ನೆ ಕೇಳ್ತೀನಿ. ಇವತ್ತು ಕರ್ನಾಟಕದಲ್ಲಿ ಹಲವಾರು ವಿಶ್ವವಿದ್ಯಾಲಯಗಳಿವೆ. ಏಕರೂಪವಾದಂತಹ ಶೈಕ್ಷಣಿಕ ವಿಶ್ವವಿದ್ಯಾಲಯಗಳನ್ನು ಯಾಕೆ ಜಾರಿ ತರಕ್ಕಾಗಿಲ್ಲ? ಇವತ್ತು ಕುವೆಂಪು ಯೂನಿವರ್ಸಿಟಿಯ ರಿಸಲ್ಟ್ ಇನ್ನೂ ಬಂದೇ ಇಲ್ಲ. ಇಲ್ಲಿ ಕಾನೂನು ವಿಶ್ವವಿದ್ಯಾಲಯದು ಪರಿಹಾರ ಇದಕ್ಕೆ ಶಿಕ್ಷಣ ತಜ್ಞರು ಏನ್ ಮಾಡ್ತಿದ್ದಾರೆ? ಶಿಕ್ಷಣ ತಜ್ಞರು ಏನ್ ಮಾಡ್ತಿದ್ದಾರೆ? ಬಿಬಿಎಂಪಿ ಪ್ರಶ್ನೆ ಬಗ್ಗೆ, ಬಿಬಿಎಂಪಿ ಚುನಾವಣೆ ಬಗ್ಗೆ ಪ್ರಶ್ನೆ ಮಾಡೋರು ಎಷ್ಟು ನಮಗೆ ಅನುದಾನವನ್ನು ಕೊಟ್ಟಿದ್ದಾರೆ ಶಿಕ್ಷಣಕ್ಕೆ? ಚುನಾವಣೆ ಪರಿಹಾರ ಹೆಂಗೆ? ಚುನಾವಣೆ ಹೆಂಗ್ ಪರಿಹಾರ? ಸ್ಮಿತಾಜಿ, ರಾಹುಲ್ ಗಾಂಧಿ ಅವರು ನಿಜವಾಗ್ಲೂ ಲೆಟರ್ನ ಬರ್ದಿದ್ದೇ ಆಗಿದ್ರೆ ಸಿದ್ದರಾಮಯ್ಯನವ್ರಿಗೆ ಈ ರೀತಿ ಬರಿಬೇಕಾಗಿತ್ತು. ಯಾವ ರೀತಿಯನ್ನ ನನ್ನ ರಿಕ್ವೆಸ್ಟ್, ನಾಟ್ ಎ ಹಾರ್ಡರ್. ಸನ್ಮಾನ್ಯ ಪೂಜ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಇವತ್ತು ಈ ದೇಶದಲ್ಲಿ ವಿಚಾರ ತಿಳಿಸಿರೋದು ಇವತ್ತೇನು NSUI ABP ಇದೆ, 2 ವಿದ್ಯಾರ್ಥಿ ಸಂಘಟನೆಗಳು. ಅವ್ರ ಅಜೆಂಡಾ ಏನು? ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡುವಂಥದ್ದು. ಇವತ್ತು ಅವರಿಬ್ಬರಲ್ಲೇ ವೈಮನಸ್ಸು ಒಂದಿರಲಿ. ದ ಸೆಕೆಂಡ್ ಪಾರ್ಟ್ ಈಸ್, ಇವತ್ತು ಗುರುಗಳು ಸಾಹೇಬ್ರು ಹೇಳ್ದಂಗೆ ಇವತ್ತು ಕಾಂಗ್ರೆಸ್ 65 ವರ್ಷಗಳಲ್ಲಿ ಒಂದೇ ಒಂದು ವಿಶ್ವವಿದ್ಯಾನಿಲಯವನ್ನ ಇಡೀ ಪ್ರಪಂಚದಲ್ಲಿ 100 ಅದೃಷ್ಟವಶಾತ್ ವಿದ್ಯಾರ್ಥಿ ಸಂಘಟನೆಗಳು ಇವತ್ತು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ, ಇಡೀ ಪ್ರಪಂಚಕ್ಕೆ ಗೊತ್ತು. ನೀವು ಯಾಕೆ ಇಷ್ಟೊಂದು ಗೌರ್ಮೆಂಟ್ ಯೂನಿವರ್ಸಿಟಿನ ಬಿಟ್ಟು ಪ್ರೈವೇಟ್ ಯೂನಿವರ್ಸಿಟಿಗಳಿಗೆ ಮನ್ನಣೆ ಕೊಟ್ಟಿದ್ದೀರಾ? ಸ್ಟೂಡೆಂಟ್ಸ್ನ ಹೋಲಿಸ್ಟಿಕ್ ಡೆವಲಪ್ಮೆಂಟ್, ಸರ್ವಾಂಗೀಣ ಅಭಿವೃದ್ಧಿಗೆ ಎಲೆಕ್ಷನ್ ಅನ್ನೋದು ಇಟ್ ಈಸ್ ನಾಟ್ ಎ ಸೊಲ್ಯೂಷನ್. ಹಾಗಾಗಿ ಸ್ಟೂಡೆಂಟ್ಸ್ ಲೆಟ್ ಪಾಲಿಟಿಕ್ಸ್ ಬಿ ಅವೇ ಫ್ರಮ್ ಯೂನಿವರ್ಸಿಟೀಸ್ ಆ್ಯಂಡ್ ಗೌರ್ಮೆಂಟ್ ಕಾಲೇಜಸ್. ಆ ಕಾಲದಲ್ಲಿ ನಾನು ಆಗಲೇ ಮಾತನಾಡ್ತಾ ಇದ್ದಂಗೆ ಮಧ್ಯ ಮಾತಾಡಿದ್ರು. ಆ ಕಾಲದಲ್ಲಿ ಸಾಕಷ್ಟು ಬ್ಯೂರೋಕ್ರಾಟಿಕ್ ಲೆವೆಲ್ಸು ಪ್ರಾಬ್ಲಮ್ ಸಾಲ್ವೇಷನ್ ಮಾಡೋವಂಥದ್ದು ಆಗ್ತಾ ಇರಲಿಲ್ಲ. ಇವತ್ತಿನ ದಿವಸ ಸಾಕಷ್ಟು ಇಲಾಖೆಗಳು ಓಪನ್ ಆಗಿದೆ. ಆ ಇಲಾಖೆಗಳಲ್ಲಿ ಅದಕ್ಕೆ ಆದಂಥ ಅಧಿಕಾರಿಗಳು ಸಾಕಷ್ಟು ಜನ ಇದ್ದಾರೆ. ಆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡತಕ್ಕಂಥ ಸೌಲಭ್ಯ ಬರೀ ಕೇವಲ ಯಾವ ವಿದ್ಯಾರ್ಥಿ ಅಥವಾ ಸಂಘಟನೆಯ ಅಥವಾ ವಿದ್ಯಾರ್ಥಿ ಏನು ಲೀಡರ್ ಏನಿದ್ದಾನೆ ಅವನಿಗೆ ಮಾತ್ರ ಅಲ್ಲ, ಒಬ್ಬ ನಾರ್ಮಲ್ ಸ್ಟೂಡೆಂಟ್ಗೂ ಕೂಡ ಹೋಗಿ ಕೇಳೋವಂಥ ಅವಕಾಶಗಳಿದೆ ಈ ಕಾನೂನಲ್ಲಿ. ಒಂದು 10 ರೂಪಾಯಿ ಕೊಟ್ಟು RTI ಹಾಕಿದ್ರೆ ಅವನಿಗೆ ಎಲ್ಲವೂ ಕೂಡ ಎಲ್ಲ ಆಲ್ ದಿ ಫೆಸಿಲಿಟೀಸ್ ಏನೇನಿದೆ ಅನ್ನೋದು ಕಂಪ್ಲೀಟ್ ಗೊತ್ತಾಗ್ತದೆ. ಇದೆಲ್ಲದ್ರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ದಂಗೆ ಈ ಸಮಾಜದಲ್ಲಿ ಕ್ಯಾಪಿಟಲಿಸ್ಟಿಕ್ ಸೊಸೈಟಿ ಹೋಗಬೇಕು, ಯಾರು ರಾಜ ಆಗಿದ್ದ ರಾಜನ ಮಗನೇ ರಾಜ ಆಗೋವಂಥದ್ದು ಆಗಬಾರ್ದು. ನೀವು ಹೇಳಿದ ನಿಜ, ನಾನು ಒಪ್ಕೋತೀನಿ. ಯುವ ನಾಯಕರು ಎಲ್ಲ ಹೊರಬರಬೇಕು, ಹೊರಹೊಮ್ಮಬೇಕು. ಅದಕ್ಕೆ ನಾನು ಐ ಆಮ್ ನಾಟ್ ಡಿನೈಯಿಂಗ್ ದಟ್, ಐ ಅಗ್ರಿ ಟು ಯು. ಬಟ್ ಯಾವ ರೀತಿ ಹೊರಹೊಮ್ಮಬೇಕು, ಅದಕ್ಕೊಂದು ರೂಪುರೇಷೆ ಇದೆ. ಸೆಲೆಕ್ಟ್ ದಿ ಸ್ಟೂಡೆಂಟ್ಸ್
ಅಕಾರ್ಡಿಂಗ್ ಟು ದೇರ್ ಕ್ವಾಲಿಟೀಸ್ ಆಫ್ ಎಜುಕೇಷನ್, ಅಕಾರ್ಡಿಂಗ್ ಟು ಅವನೊಬ್ಬ ಮಾಡೆಲ್ ವಿದ್ಯಾರ್ಥಿಯಾಗಿ ನಮಗೆ ಕಾಣಬೇಕು. ಬೇರೆ ವಿದ್ಯಾರ್ಥಿಗಳು ಆತನನ್ನು ಫಾಲೋ ಮಾಡಬೇಕು. ಎಲ್ಲೋ ಒಂದು ಕಡೆ ರಾಜಕೀಯ ವ್ಯಕ್ತಿಗಳು ಅವನನ್ನು ಪ್ರೇರಿತರಾಗಿ ಒಳ್ಳೆ ಹುಡುಗನೇ ನೀವು ಎಲೆಕ್ಟ್ ಮಾಡ್ಬೋದು. ತಿರ್ಗಾ ನಾಳೆ ದಿವಸ ರಾಜಕೀಯ ವ್ಯಕ್ತಿಗಳು ಒಳಗಡೆ ಬಂದು ಯೂನಿವರ್ಸಿಟಿಯಲ್ಲಿ ಎಲ್ಲೋ ಒಂದು ಕಡೆ ಏನು ಯೂನಿವರ್ಸಿಟಿಯ ಸಮಾಜವನ್ನ ಹಾಳು ಮಾಡದೇ ಇರಲಿ. ನಮ್ಮ ಕಳಕಳಿ ಇವತ್ತು ನನಗೆ ಸಮಯ ಇದ್ದದಿಷ್ಟೇ, ಯಾವ ಮಾಧ್ಯಮದಲ್ಲೂ ಕೂಡ ಈ ವಿಚಾರ ಚರ್ಚೆಗಳ ಸುದ್ದಿನೂ ಆಗ್ಲಿಲ್ಲ. ನಾಯಕರನ್ನ ಮಾಡಬೇಕು ಅನ್ನೋದು ರಾಹುಲ್ ಗಾಂಧಿ ಅವರ ದೃಷ್ಟಿ. ಆಯ್ತು, ಅದು ಇನ್ನು ಡಿಬೇಟಬಲ್ ಇದೆ. ನನಗೆ ಗೊತ್ತು ಈ ವಿಚಾರ ಮತ್ತಷ್ಟು ಚರ್ಚೆಗೆ ಅರ್ಹ ಇದೆ ಅಂತ ಹೇಳಿ. ಥ್ಯಾಂಕ್ ಯು. ಬೇರೆ ಯಾವುದೇ ಸುದ್ದಿ ಮಾಧ್ಯಮದಲ್ಲಿ ಮಹೇಶ್ ಜಿ ಸಮಯ ಇದ್ದಿದ್ದಷ್ಟೇ. ಕ್ಷಮೆ ಇರ್ಲಿ ಸರ್. ಯಾವುದೇ ಬೇರೆ ಮಾಧ್ಯಮಗಳಲ್ಲೂ ಕೂಡ ಚರ್ಚೆಗೆ ತೆಗೆದುಕೊಳ್ಳದ ಈ ವಿಚಾರವನ್ನ ರಿಪಬ್ಲಿಕ್ ಕನ್ನಡ ಚರ್ಚೆಗೆ ತೆಗೆದುಕೊಂಡಿದ್ದು ಇಷ್ಟೇನೆ. ಕಾಲೇಜ್ ಕ್ಯಾಂಪಸ್ನಲ್ಲಿ ನೀವು ಚುನಾವಣೆನಾದರೂ ನಡೆಸಿ ಅಥವಾ ಬೇರೆ ಯಾವುದೇ ರೀತಿಯ ಕಲ್ಚರಲ್ ಫೆಸ್ಟ್ ಆದರೂ ನಡೆಸಿ, ವಿದ್ಯಾರ್ಥಿಗಳಲ್ಲಿ ಸಮಾನತೆಗೆ ಉತ್ತೇಜನ ಕೊಡೋ ರೀತಿಯಲ್ಲಿ ಇರಬೇಕು. ಯಾವುದೇ ಸ್ವರೂಪದಲ್ಲೂ ಕೂಡ ಇಲ್ಲಿ ಮತ್ತೊಂದು ವಿಭಿನ್ನತೆ, ಮತ್ತೊಂದು ಪ್ರತ್ಯೇಕತೆಗೆ ಅವಕಾಶ ಆಗಬಾರ್ದು, ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಅನ್ನೋ ಕಳಕಳಿ. ಬಹುಶಃ ಇದೇ ವಿಚಾರವನ್ನು ಮತ್ತಷ್ಟು ಮಾಹಿತಿಯೊಂದಿಗೆ ನಾಳಿನ ಸುದ್ದಿಗಳಲ್ಲೂ ಕೂಡ ತೆಗೆದುಕೊಳ್ತೀವಿ ಅನ್ನೋ ವಿಶ್ವಾಸದೊಂದಿಗೆ ಧನ್ಯವಾದ 4 ಜನಕ್ಕೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.